ವಿಷಯ ಯೇಸು ಸ್ವಾಮಿ ನಿಮಗೋಸ್ಕರ ಆ ಬಹಳ ಯಾವಾಗಲೂ ಸಮೀಪವಾಗಿ ಇರ್ತಾನೆ ಎಂಬುದನ್ನ ನಾವು ಅಭ್ಯಾಸ ಮಾಡ್ಲಿಕ್ಕಿದ್ದೀವಿ. ದೇವರ ವಾಕ್ಯದ ಬೇರೆ ಬೇರೆ ಭಾಗಗಳಿಂದ ಇದನ್ನ ಕಂಡುಕೊಂಡು ಅದರ ಮೂಲಕವಾಗಿ ನಮ್ಮ ಆತ್ಮಕ್ಕೆ ಪ್ರಯೋಜನ ನಾವು ಪಡ್ಕೊಳ್ಬೇಕು ಎನ್ನುವಂತಹ ಒಂದು ಉದ್ದೇಶದಿಂದ ಈ ಅಭ್ಯಾಸವನ್ನ ನಾವು ಮಾಡೋಣ. ಈ ದಿವಸಗಳಲ್ಲಿ ಈ ಒಂದು ಅಭ್ಯಾಸ ವಿಶೇಷವಾಗಿ ಇದೊಂದು ಪ್ರಾಕ್ಟಿಕಲ್ ಆದಂತಹ ಒಂದು ವಿಷಯ, ಅಂದ್ರೆ ಬಹಳ ವ್ಯವಹಾರಿಕವಾದಂಥದ್ದು. ಅದರಿಂದ ಎಲ್ಲರಿಗೂ ಲಾಭ ಖಂಡಿತವಾಗಿ ಸಿಗ್ತದೆ ಎನ್ನುವಂತಹ ಒಂದು ಭರವಸೆ ನನಗೆ ಉಂಟು. ಈ ದಿವಸಗಳಲ್ಲಿ ನಾವು ನೋಡುವಾಗ ಅನೇಕ ಸಮಸ್ಯೆಗಳಿವೆ. ಅದರಲ್ಲಿ ಮುಖ್ಯವಾದಂತಹ ಸಮಸ್ಯೆ ಯಾವುದಂತಂದ್ರೆ ಸಮಯವಿಲ್ಲ. ನೋ ಟೈಮ್. ಮಾತಾಡ್ಲಿಕ್ಕೂ ಸಮಯ ಇಲ್ಲ, ಭೇಟಿ ಆಗ್ಲಿಕ್ಕೂ ಸಮಯ ಇಲ್ಲ, ಕುಳಿತುಕೊಳ್ಳಿಕ್ಕೂ ಸಮಯ ಇಲ್ಲ, ನಿಂತ್ಕೊಳ್ಳಿಕ್ಕೂ ಸಮಯ ಇಲ್ಲ, ಊಟ ಮಾಡ್ಲಿಕ್ಕೂ ಸಮಯ ಇಲ್ಲ ಅಂದ್ರೂ ಅಡ್ಡಿ ಇಲ್ಲ. ಅಂದ್ರೆ ಊಟ ಮಾಡ್ತಾ ಮೊಬೈಲ್ ನೋಡ್ತಾ ಊಟ ಮಾಡುವಂತ ವಿಷಯಗಳು ಈ ದಿವಸದಲ್ಲಿ ನಡೀತಿರ್ತವೆ. ಹೀಗೆ ನೋ ಟೈಮ್ ಎಂಬುದಾಗಿ ಹೇಳುವಂಥದ್ದು ಬಹಳ ಒಂದು ಸಹಜವಾಗಿ ಬರುವಂತಹ ಒಂದು ಪ್ರತಿಕ್ರಿಯೆ ಆಗಿದೆ. ಈ ಮೊಬೈಲ್ ಯುಗದಲ್ಲಿ ನಾವು ಊಹಿಸಲಾರದಂತಹ ಪರಿಣಾಮಗಳು, ಹಾನಿಕಾರಕವಾದಂತಹ ಪರಿಣಾಮಗಳು ಆಗ್ತಾ ಇವೆ. ಯಾವಾಗ್ಲೂ ನಾವು ಎಚ್ಚರವಾಗಿರ್ಬೇಕು. ಸೈಂಟಿಫಿಕ್ ಇನ್ವೆನ್ಷನ್ಸ್ ಅಂತಂದ್ರೆ ವಿಜ್ಞಾನದ ಈ ಒಂದು ಶೋಧನೆಗಳು, ಅಂದ್ರೆ ಸಂಶೋಧನೆಗಳು ಏನಿರ್ತಾವಲ್ಲ, ದೋಸ್ ಶುಡ್ ಬಿ ಆಲ್ವೇಸ್ ಯೂಸ್ಡ್ ಫಾರ್ ದ ಗುಡ್ ಆಫ್ ದ ಪೀಪಲ್. ಜನರ ಒಳಿತಿಗಾಗಿ, ಜನರ ಲಾಭಕ್ಕಾಗಿ, ಜನರಿಗೆ ಅದರಿಂದ ಸಹಾಯ ಆಗ್ಲಿ ಎನ್ನುವಂತಹ ರೀತಿಯಲ್ಲಿ ಉಪಯೋಗ ಆಗ್ಬೇಕೆ ಹೊರತು ಅದರ ದುರುಪಯೋಗ ಆಗಬಾರ್ದು. ದ ಇಲ್ ಎಫೆಕ್ಟ್ಸ್ ಶುಡ್ ನಾಟ್ ಬಿ ದೇರ್, ಅಂದ್ರೆ ಶುಡ್ ನಾಟ್ ಬಿ ಮೋರ್ ಎಂಬುದಾಗಿ ನಾವು ಹೇಳಬಹುದು. ಇಲ್ ಎಫೆಕ್ಟ್ಸ್ ಸ್ವಲ್ಪ ಇರ್ತವೆ, ಅದರಲ್ಲಿ ನಾನು ಎಕ್ದಮ್ 100% ಪರ್ಫೆಕ್ಟ್ ಇರ್ತದೆ ಅಂತ ಹೇಳುದಿಲ್ಲ. ಸ್ವಲ್ಪ ಇರ್ತವೆ, ಹಾನಿಕಾರಕ ವಿಷಯಗಳು ಇರ್ತವೆ, ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿರ್ತವೆ. ಆದ್ರೆ ಅವುಗಳನ್ನ ನಾವು ಯಾವಾಗಲೂ ಕಂಟ್ರೋಲ್ದಲ್ಲಿ ಇಡಬೇಕಾದದ್ದು ಬಹಳ ಅವಶ್ಯ. ಈಗ ಒಂದು ಮಗು ಅಳ್ತದ ಅಂತ ಹೇಳಿ ಅದಕ್ಕೆ ಮೊಬೈಲ್ ಕೊಟ್ಬಿಟ್ರೆ ಏನ್ ಪರಿಣಾಮ ಆಗ್ತದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೊತ್ತದೆ. ನಿಮ್ಮ ಹ್ಯಾನ್ಸ್ದವರು ಸಹ ಒಂದು ಸಂಶೋಧನೆ ಮಾಡಿ ಹೇಳಿದ್ದಾರೆ, ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ನೀವು ಮೊಬೈಲ್ಸ್ ಕೊಡ್ಬೇಡ್ರಿ. ಕೊಟ್ರೆ ಏನಾಗ್ತದೆ, ದೇ ವಿಲ್ ಬಿ ಆಲ್ವೇಸ್ ವಾಚಿಂಗ್ ಇಟ್, ಬಟ್ ದೇ ವಿಲ್ ನಾಟ್ ಬಿ ಏಬಲ್ ಟು ಸ್ಪೀಕ್. ಅವರಿಗೆ ಮಾತಾಡುವುದಕ್ಕೆ ಅವರಿಗೆ ಅವಕಾಶ ಇರುವುದಿಲ್ಲ. ದೇ ವಿಲ್ ಬಿ ಆಲ್ವೇಸ್ ವಾಚಿಂಗ್. ಬಹಳ ಅಂದ್ರೆ ಏನು, ಕಾರ್ಟೂನ್ ಆಗ್ಲಿ ಅಥವಾ ಇತರ ಹಾಡುಗಳು, ನರ್ಸರಿ ರೈಮ್ಸ್ ಅವೆಲ್ಲ ಇರ್ತವೆ. ಆದ್ರೆ ಅವುಗಳನ್ನ ಅವ್ರು ನೋಡ್ತಾ ನೋಡ್ತಾ ಹೋಗ್ಬಿಡ್ತಾರೆ ಅವ್ರು ಅಷ್ಟೇ. ಆದ್ರೆ ಮಾತಾಡ್ಲಿಕ್ಕೆ ಅವರಿಗೆ ಅವಕಾಶ ಎಷ್ಟೋ ಸಲ ಸಿಗದೆ ಹೋದ ಕಾರಣ ದೇ ಬಿಕಮ್ ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳ್ಬಹುದು, ಅಥವಾ ಅದರ ಒಂದು ಕೊರತೆಯನ್ನ ಮಕ್ಕಳ ಜೀವನದಲ್ಲಿ ಸಹ ಅನುಭವಿಸ್ತೇವೆ ಎಂಬುದನ್ನ ನಾವು ಸಹಜವಾಗಿ ಕಂಡುಕೊಂಡಂತಹ ಒಂದು ಪರಿಣಾಮ, ದುಷ್ಪರಿಣಾಮ ಅಂತೇಳಿ, ಹಾನಿಕಾರಕವಾದಂತಹ ಪರಿಣಾಮ ಅಂತೇಳಿ ನಾವು ಹೇಳಬಹುದು. ಯೌವನಸ್ಥರ ಜೀವನದಲ್ಲಿ ಸಹ ನೋಡುವಾಗ ಅವರು ಮೊಬೈಲ್ಗೆ ಎಷ್ಟು ಅಡಿಕ್ಟ್ ಆಗಿಬಿಡ್ತಾರಲ್ಲ. ಈಗ ನಾನು ನೋಡ್ತಿರ್ತೇನೆ, ಕೆಲವು ಸಲ ರೋಡ್ ಮೇಲೆ ಹೋಗುವಾಗ ಅವರು ಮೊಬೈಲ್ ಅನ್ನ ಇಲ್ಲಿ ಹೆಗಲ ಮೇಲೆ ಇಟ್ಕೊಂಡು ಹಿಂಗ ಗೋಣನ್ನ ಮಾಡಿ ಗಾಡಿ ಹಾಗೆ ನಡೆಸ್ತಿರ್ತಾರ ಮುಂದೆ. ಆಮೇಲೆ ಮೊನ್ನೆ ನಾನು ನೋಡ್ತಾ ಇದ್ದೆ, ಒಬ್ಬರನ್ನ ಜೋರಾಗಿ ಮಾತಾಡ್ತಾ ಇದ್ದಾನೆ. ಈಸ್ ಜಸ್ಟ್ ಲೈಕ್ ಆರ್ಗ್ಯೂಯಿಂಗ್ ವಿತ್ ಸಂಬಡಿ, ಅಂದ್ರೆ ಏನೋ ಜಗಳ ಆಗ್ತದೆ ಏನೋ ಆ ರೀತಿಯಲ್ಲಿ ಅವ್ನು ಮಾತಾಡ್ಕೊಳ್ತಾ ಹಾಗೆ ಹೊಡಿತಾ ಇದ್ದಾನೆ ಗಾಡಿ. ಆಗ ನನಗನಿಸ್ತು, ಯಾವ ರೀತಿಯಾಗಿ ಜನ ಅದರ ದುಷ್ಪರಿಣಾಮ, ಅದನ್ನ ಎಷ್ಟು ಅದನ್ನ ಹಾನಿಕಾರಕವಾದ ರೀತಿಯಲ್ಲಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಒಂದ್ ವೇಳೆ ಬಿದ್ರೆ ಏನಾದೀತು, ಫೋನ್ ಬಿದ್ರೆ ಒಡೆದು ಹೋಗ್ತದ, ಆ ಮಾತು ಬೇರೆ. ಮನುಷ್ಯ ಬಿದ್ದು ತಲೆ ಹೊಡ್ಕೊಂಡ್ರೆ ಏನಾಗ್ತದೆ ಅನ್ನುವಂಥ ವಿಚಾರ ಇಲ್ಲದೆ ಇರುವಂತಹ ಸ್ಥಿತಿಯಲ್ಲಿ ಈ ದಿವಸಗಳಲ್ಲಿ ಜೀವನ ನಡೆದಿದೆ. ಸಹಜವಾದಂತಹ ರೀತಿಯಲ್ಲಿ ಜನ ಅದನ್ನ ಮಾಡ್ತಾ ಇದ್ದಾರೆ. ಹೀಗೆ ಸಮಯ ಇಲ್ಲ ಅನ್ನುವುದಕ್ಕೆ ಇದೊಂದು ಬಹಳ ಮುಖ್ಯವಾದಂತಹ ಒಂದು ಸಾಧನ ಅಂತ ಹೇಳಿ ನಾವು ನೋಡ್ತೇವೆ ಈ ದಿವಸಗಳಲ್ಲಿ. ಹೀಗೆ ನಮ್ಮ ಜೀವನದಲ್ಲಿ ನಾವು ಭೇಟಿ ಆಗ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಅಧಿಕಾರಿಗೆ ಭೇಟಿ ಆಗ್ಬೇಕಾದ್ರೆ ಅಥವಾ ಮುಖ್ಯವಾದಂತಹ ವ್ಯಕ್ತಿಗಳನ್ನ ಭೇಟಿ ಆಗ್ಬೇಕಾದ್ರೆ, ಯು ಹ್ಯಾವ್ ಟು ಟೇಕ್ ಅಪಾಯಿಂಟ್ಮೆಂಟ್.
ಈಗ ಅಫ್ಕೋರ್ಸ್ ಡಾಕ್ಟರ್ಸ್ ಗಳಿಗೆ ನಾವು ತಗೊಳ್ತಾ ಇದ್ದೀವಿ. ಅಂಡ್ ದಟ್ ವಾಸ್ ಕಂಪಲ್ಸರಿ ಬಿಕಾಸ್ ಮೆನಿ ಪೇಷಂಟ್ಸ್ ಕಮ್ ಅಟ್ ಅ ಟೈಮ್. ಅವಾಗ ಅವ್ರಿಗೆ ನೋಡ್ಲಿಕ್ಕೆ ಆಗುದಿಲ್ಲ. ಅದು ಓಕೆ ಅದರಲ್ಲಿ. ಆದ್ರೆ ಕೆಲವು ಅಧಿಕಾರಿಗಳಿಗೂ ಸಹ ನಾವು ಭೇಟಿ ಆಗ್ಬೇಕಾದ್ರೆ ವಿ ಹ್ಯಾವ್ ಟು ಟೇಕ್ ಅಪಾಯಿಂಟ್ಮೆಂಟ್. ನಾವಿಷ್ಟು 4 ಗಂಟೆಗೆ ಅಥವಾ 3 ಗಂಟೆಗೆ ಅಥವಾ 12 ಗಂಟೆಗೆ ಈ ರೀತಿಯಾಗಿ ಸಮಯ ತೆಗೆದುಕೊಂಡು ಆ ಸಮಯದಲ್ಲಿ ಹೋಗಿ ಅವ್ರಿಗೆ ಭೇಟಿ ಆಗ್ಬೇಕಾಗ್ತದೆ. ದೇ ಆರ್ ನಾಟ್ ಈವನ್ ದೋ ದೇ ಆರ್ ಅವೈಲೇಬಲ್ ಬಟ್ ದೇ ಆರ್ ನಾಟ್ ಅವೈಲೇಬಲ್ ಟು ಅಸ್. ಅವರು ಒಂದು ವೇಳೆ ಅಲ್ಲಿ ಇದ್ರೂ ಕೂಡ ನಮಗ ಅವರು ಭೇಟಿ ಆಗ್ಲಿಕ್ಕೆ ಅವರಿಗೆ ಅವಕಾಶ ಇರುವುದಿಲ್ಲ. ದಿಸ್ ಇಸ್ ದ ಪ್ರಾಕ್ಟಿಕಲ್ ಥಿಂಗ್ ದಟ್ ಹ್ಯಾಪನ್ಸ್. ಈ ರೀತಿಯಾಗಿ ಆ ಲೋಕದ ರೀತಿಯಲ್ಲಿ ನಾವು ನೋಡುವಾಗ ಆ ಜನರಿಗೆ ಈ ಸಮಯ ಬಹಳ ಇರುವುದಿಲ್ಲ. ಅಂದ್ರೆ ಒಬ್ಬರಿಗೊಬ್ರು ಭೇಟಿ ಆಗ್ಲಿಕ್ಕೆ ಅಥವಾ ಒಬ್ಬರಿಗೊಬ್ರು ಸಮಯ ಕಳಲಿಕ್ಕೆ ಇಟ್ ಹ್ಯಾಸ್ ಬಿಕಮ್ ಅ ರೇರ್ ಥಿಂಗ್ ಅಂತ ಹೇಳಬಹುದು ನಾವು. ಹಿಂದಿನ ಕಾಲಕ್ಕೆ ನಾವು ಕಂಪೇರ್ ಮಾಡಿ ನೋಡಿದ್ರೆ ಈಗ ಬಹಳ ಅವಕಾಶಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇಂಥ ಒಂದು ಸನ್ನಿವೇಶ, ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಮುಂದಿನ ಭಾಗ ಇದರ ಮೇಲೆ ಹೆಚ್ಚಾಗಿ ಆ ಒಂದು ಒಂದು ಪ್ರಕಾಶವನ್ನ ಬೀರುವಂತಹ ಒಂದು ವಿಷಯ. ಅದಕ್ಕಾಗಿ ನಾನು ಜಸ್ಟ್ ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಜಸ್ಟ್ ಹಿನ್ನೆಲೆ ಅಂತ ತಿಳ್ಕೊಡ್ರಿ, ಬ್ಯಾಕ್ ಗ್ರೌಂಡ್ ಅಂತ ಹೇಳಿ ತಿಳ್ಕೊಡ್ರಿ. ಇಂಥ ಒಂದು ಯುಗದಲ್ಲಿ ಅಥವಾ ಸಮಯದಲ್ಲಿ ಅಥವಾ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ದಿಸ್ ಇಸ್ ಹೌ ವಿ ಆರ್ ಲಿವಿಂಗ್ ಇನ್ ದಿಸ್ ಟೈಮ್ ಆರ್ ಏಜಸ್. ಇಂಥ ಸಮಯದಲ್ಲಿಯೂ ಸಹ ನಮಗ ಯಾವಾಗ್ಲೂ ನಮ್ ಸಲುವಾಗಿ ಅವೈಲೇಬಲ್ ಇರುವಂತಹ, ಅಂದ್ರೆ ಯಾವಾಗ್ಲೂ ನಮಗಾಗಿ ಭೇಟಿ ಆಗಲಿಕ್ಕೆ ಅವಕಾಶವಿದ್ದಂಥ, ನಮ್ಮ ಭೇಟಿಗಾಗಿ ಕಾದಿರುವಂತ ಒಬ್ಬ ವ್ಯಕ್ತಿ ಇದ್ದಾರೆ. ಅವ್ರು ಯಾರಂತಂದ್ರೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತರೇ. ಹಿ ಇಸ್ ದ ಮೇನ್ ಪರ್ಸನ್ ಆಫ್ ಅವರ್ ಸ್ಟಡಿ. ಅವರು ರಾಜಾದಿ ರಾಜರಾಗಿದ್ರು, ಏಕಮೇವ ವ್ಯಕ್ತಿ ಆಗಿದ್ರು, ಅದ್ವಿತೀಯರಾಗಿದ್ರು, ಎಕ್ಸೆಪ್ಷನಲಿ ಗ್ರೇಟ್ ಎಂಬುದಾಗಿ ಹೇಳಿದ್ರು ಕೂಡ ಇದ್ರು ಕೂಡ ಅವರು ನಮಗೋಸ್ಕರವಾಗಿ ಏನಾಗಿದ್ದಾರಂತಂದ್ರೆ ಈಸ್ ಅವೈಲೇಬಲ್ ಟು ಅಸ್ ಆಲ್ವೇಸ್. 24/7 ಅಂತ ಹೇಳ್ತಾರಲ್ಲ, ಅಂದ್ರೆ 24 ಗಂಟೆ ವಾರದ 7 ದಿವಸಗಳಲ್ಲಿಯೂ ಸಹ ಅವ್ರು ನಮಗ ಸಿಗ್ತಾರೆ. ನಾಟ್ ಎಟ್ ಎ ಫಿಕ್ಸ್ ಟೈಮ್, 4 ಗಂಟೆಗೆ ನೀವು ಬರ್ರಿ ಅಥವಾ 12 ಗಂಟೆಗೆ ಬರ್ರಿ ಅಂತ ಹೇಳುದಿಲ್ಲ. ಹಿ ಈಸ್ ಆಲ್ವೇಸ್ ದೇರ್ ಟು ಹಿಯರ್ ಅವರ್ ಪ್ರೇಯರ್ಸ್ ವೆನ್ ವಿ ಟ್ರಸ್ಟ್ ಅಂಡ್ ಗೋ. ನಾವು ನಂಬಿ ಪ್ರಾಮಾಣಿಕವಾಗಿ ಪ್ರಾರ್ಥಿಸುವಾಗ ಆತನು ಎಂದಿಗೂ ನಾವನ್ನು ತೊರೆದು ಬಿಡುವುದಿಲ್ಲ. ಅವರು ಯಾವಾಗ್ಲೂ ನಮಗ ಲಭ್ಯರಾಗಿರ್ತಾರೆ. ಅವೈಲೇಬಲ್ ಅಂತಂದ್ರೆ ಲಭ್ಯರಾಗಿರ್ತಾರೆ ಎನ್ನುವುದನ್ನ ನಾವು ನಾವು ತಿಳ್ಕೊಂಡಿರ್ಬೇಕು. ಇಂಥ ಶ್ರೇಷ್ಠ ವ್ಯಕ್ತಿ ಕರ್ತನಾದಂತ ಯೇಸು ಕ್ರಿಸ್ತರು ನಮ್ಮ ಸತ್ಯವೇದದ ಅನೇಕ ಭಾಗಗಳಲ್ಲಿ, ವಿಶೇಷವಾಗಿ ಹೊಸ ಒಡಂಬಡಿಕೆಯಲ್ಲಿ ಅನೇಕ ಭಾಗಗಳಲ್ಲಿ ಅವರು ಮಿಂಚ್ತಾರೆ. ಹಿ ಶೈನ್ಸ್ ಅಂತ ಹೇಳಿ ನಾವು ಹೇಳ್ಬೋದು. ಅಂದ್ರೆ ಅವರ ಒಂದು ಲಭ್ಯತೆ ಅದೇನಾಗಿದೆ ಅಂತಂದ್ರೆ ಒಂದು ಹೊಳಪನ್ನು ನಮಗೆ ಕೊಡುವಂತದ್ದಾಗಿದೆ. ಇಟ್ ಗಿವ್ಸ್ ಅ ಶೈನ್ ಟು ಅಸ್ ಅಂತ ಹೇಳಿ ನಾವು ಹೇಳಬಹುದು. ಇಂಥ ವ್ಯಕ್ತಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತರಾಗಿದ್ದಾರೆ. ಹಿ ಇಸ್ ದ ಯುನೀಕ್ ಪರ್ಸನ್ ಅಂತ ನಾನು ಹೇಳೋದಲ್ಲ. ಅವ್ರನ್ನ ಎಷ್ಟು ವರ್ಣಿಸಿದ್ರೂ ಆಗುದಿಲ್ಲ. ಹಿ ಇಸ್ ಅಬವ್ ಅವರ್ ಪ್ರೈಸಸ್, ಹಿ ಇಸ್ ಅಬವ್ ಅವರ್ ವರ್ಡ್ಸ್. ಹಿ ಇಸ್ ದ ಕ್ರಿಯೇಟರ್ ಆಫ್ ದ ಹೋಲ್ ಯೂನಿವರ್ಸ್. ನೀವು ಪತ್ರಿಕೆಗಳನ್ನು ಓದ್ರಿ, ಕೊಲೊಸ್ಸೆಯವರಿಗೆ ಬರೆದ ಪತ್ರ, ಇಬ್ರಿಯರಿಗೆ ಬರೆದ ಪತ್ರ, ಅದರ ಆರಂಭದಲ್ಲಿ ಪೌಲನು ಮತ್ತು ಇಬ್ರಿಯ ಗ್ರಂಥಕರ್ತನು ಯಾವ ರೀತಿಯಾಗಿ ಅವ್ರ ಬಗ್ಗೆ ಹೇಳ್ತಾ ಹೋಗ್ತಾನೆ, ವಿಶೇಷವಾಗಿ ಅದು ನೋಟ್ ಮಾಡ್ಕೊಂಡು ಓದ್ರಿ. ಕೊಲೋಷಿಯನ್ಸ್ ಫಸ್ಟ್ ಚಾಪ್ಟರ್, ಬುಕ್ ಆಫ್ ಲೆಟರ್ ಟು ಹಿಬ್ರೂಸ್ ಫಸ್ಟ್ ಚಾಪ್ಟರ್. ಇದನ್ನ ಓದ್ರಿ, ಆಗ ನಿಮಗೆ ಗೊತ್ತಾಗ್ತದೆ ಯೇಸು ಸ್ವಾಮಿ ಅಂತಂದ್ರೆ ಏನಾಗಿದ್ದಾರೆ. ಹಿ ಇಸ್ ನಾಟ್ ಎನ್ ಆರ್ಡಿನರಿ ಪರ್ಸನ್. ಅವರು ಸಾಮಾನ್ಯರೊಂದಿಗೆ ಇದ್ರೂ ಕೂಡ ಅಸಾಮಾನ್ಯರಾಗಿದ್ರು ಅಂತ ಹೇಳಿ ನಾವು ತಿಳ್ಕೊಂಡಿರ್ಬೇಕು. Even though he was with the common people, commonest people, or he was with the lepers, he was with the sinners. ಫರಿಸಾಯರು, ಯಹೂದ್ಯರು, ಸದ್ಕಾರ್ ಅವರೆಲ್ಲ ಏನಂತಿದ್ರೆ ಪಾಪಿಗಳ ಗೆಳೆಯವ ಅಂತ ಹೇಳಿ ಕರೀತಿದ್ರು. ಬಟ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್
ವಾಸ್ ಅವೈಲೇಬಲ್, ಅವರು ಲಭ್ಯರಾದಂತಹ ಅಸಾಮಾನ್ಯ ವ್ಯಕ್ತಿಯಾಗಿದ್ರು ಅಂತ ಹೇಳಿ ನಾವು ಯಾವಾಗಲೂ ತಿಳ್ಕೊಂಡಿರ್ಬೇಕು. ಇದು ಅವರ ಶ್ರೇಷ್ಠತೆಯನ್ನ ನಮಗ ತಿಳಿಸ್ಕೊಡ್ತದೆ. ಓದ್ಲಿಕ್ಕೆ ಸಮಯ ಇಲ್ಲ, ಇಲ್ಲದ್ರೆ ಆ ವಚನಗಳನ್ನು ಓದಿದ್ರೆ ಯು ವಿಲ್ ಬಿ ಥ್ರಿಲ್ಡ್, ನಿಮಗೆ ರೋಮಾಂಚನ ಆಗ್ತದೆ. ನಮ್ಮ ಯೇಸು ಕರ್ತರು ಏನಾಗಿದ್ದಾರೆ ಎಂಬುದನ್ನ ನೀವು ಓದಿ ಅದರ ಅರ್ಥ ಮಾಡಿಕೊಂಡ್ರೆ ಯು ವಿಲ್ ಬಿ ಡೆಫಿನೆಟ್ಲಿ ಥ್ರಿಲ್ಡ್. ಯು ವಿಲ್ ಹ್ಯಾವ್ ಸಮಥಿಂಗ್, ಏನಂತಾರೆ ಅದಕ್ಕೆ, ಎಕ್ಸೈಟ್ಮೆಂಟ್ ನಿಮಗೆ ಉಂಟಾಗ್ತದೆ ಅಂತ ಹೇಳಿ ನಾನು ಖಂಡಿತವಾಗಿ ಹೇಳ್ತೀನಿ. ಓದ್ ನೋಡ್ರಿ ಅದನ್ನ, ಆಗ ನಿಮಗೆ ಅದರ ಅರ್ಥ ಆಗ್ತದೆ. ಕೊಲೋಸ್ಯ ಫಸ್ಟ್ ಚಾಪ್ಟರ್, ಹಿಬ್ರೂಸ್ ಫಸ್ಟ್ ಚಾಪ್ಟರ್, ಯಾವ ರೀತಿಯಾಗಿ ಗ್ರಂಥಕರ್ತರು ಯೇಸು ಸ್ವಾಮಿಯನ್ನ ವರ್ಣಿಸ್ತಾರೆ ಎಂಬುದನ್ನ ಅಲ್ಲಿ ನಾವು ಕಾಣಬಹುದು. ಈ ರೀತಿಯಾಗಿ ಯೇಸು ಸ್ವಾಮಿ ಏನಾಗಿದ್ದಾರೆ ಅಂತಂದ್ರೆ, ಅವರು ಸತ್ಯವೇದದಲ್ಲಿ ನಮಗೋಸ್ಕರವಾಗಿ ಮಿಂಚುವಂತಹ ಒಂದು ಬೆಳಕಾಗಿದ್ದಾರೆ. ಯಾವಾಗಲೂ ನಮ್ಮ ಜೀವನದ ಕತ್ತಲೆಯ ಸಮಯಗಳಲ್ಲಿ ಎಷ್ಟೋ ಸಲ ನಾವು ಇಂತಹ ಸಮಯಕ್ಕೆ ಸಿಕ್ಕೊಳ್ತೇವೆ. ಏನ್ಪಾ ನನಗ್ ಮುಂದ್ ದಾರಿ ಕಾಣುವಲ್ತು, ಏನ್ ಮಾಡ್ಲಿ ಎನ್ನುವಂತಹ ಸಂದರ್ಭಗಳು ಎಷ್ಟೋ ಸಲ ಬರ್ತವೆ. So many times we face such a situation. We are caught in the tight corner ಅಂತ ಹೇಳ್ತಾರೆ. ಅಂದ್ರೆ ಟೈಟ್ ಕಾರ್ನರ್ ಅಂತಂದ್ರೆ ನಾವು ಹೊರಗೆ ಬರ್ಲಿಕ್ಕೆ ಆಗದಂತಹ ಒಂದು ಸ್ಥಿತಿಯಲ್ಲಿ ನಾವು ಸಿಕ್ಕಿಕೊಳ್ತೇವೆ. ಆಗ ನಾವು ಏನ್ ಮಾಡ್ಬೇಕು? ಎಲ್ಲ ಕತ್ಲೆ ಕಾಣ್ತಾ ಇಲ್ಲ ಅನ್ನುವಂತಹ ಸ್ಥಿತಿಯಲ್ಲಿ ಇರುವಾಗ್ಲೂ ಸಹ ನಾವು ಪ್ರಾಮಾಣಿಕವಾಗಿ ನಂಬಿಕೆಯಿಂದ ಯೇಸು ಸ್ವಾಮಿಯವರ ಬಳಿಗೆ ಬರುವಾಗ ಅಲ್ಲಿ ಅವರು ನಮಗ ಬೆಳಕನ್ನ ತೋರಿಸಿ ನಮಗ ಮಾರ್ಗವನ್ನ ಅವರು ಅಲ್ಲಿ ಮಾಡುವಂತವಾಗಿದ್ದಾರೆ. ದಿಸ್ ಇಸ್ ದ ಗ್ರೇಟ್ನೆಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದನ್ನ ನಾವು ಸತ್ಯವೇದದ ಅನೇಕ ಭಾಗಗಳಲ್ಲಿ ನೋಡ್ತೇವೆ. ಇವತ್ತು ನಾನು ಆರಿಸಿಕೊಂಡದ್ದು 2 ಸಂದರ್ಭಗಳನ್ನ ಈಗಾಗಲೇ ಸಹೋದರರು ಓದಿದ್ದಾರೆ. 2 ಸಂದರ್ಭಗಳನ್ನ ನಾನು ಆರಿಸಿಕೊಂಡಿದ್ದೇನೆ. ಅದರಲ್ಲಿ ಯೇಸು ಸ್ವಾಮಿ ಯಾವ ರೀತಿಯಾಗಿ ಲಭ್ಯರಾಗಿದ್ರು ಎಂಬುದನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಆಲ್ ದೀಸ್ ಮ್ಯಾಟರ್ಸ್ ಬಿಕಾಸ್ ದೇ ಆರ್ ವೆಲ್ ನೋನ್. ನಾನು ಒಂದೇಳಿ ಈಗಾಗಲೇ ಆ ಆ ಪರಿಚ್ಛೇದಗಳನ್ನ ತೆಗೆದುಕೊಂಡು ನಿಮಗ ಅದರ ಬಗ್ಗೆ ಬೋಧನೆ ಮಾಡಿರ್ಬೋದು. ಆದ್ರೆ ಇದಲ್ಲ, ಆದ್ರೆ ಬೇರೆ ದೃಷ್ಟಿಕೋನದಿಂದ ಅದನ್ನು ನಾನು ನಿಮ್ಗೆ ಹೇಳಿರ್ಬೋದು. ಆದ ಕಾರಣ ಅದನ್ನ ನಾನು ಹೆಚ್ಚು ವಿವರಿಸ್ಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಆದ್ರೆ ಇವತ್ತು ನಮಗೇನ್ ಸಂಬಂಧಿಸಿದೆ, ಯೇಸು ಸ್ವಾಮಿ ಲಭ್ಯರಾಗಿದ್ದಾರೆ ಎಲ್ಲರಿಗೂ ಯಾವಾಗಲೂ ಎಂಬುದನ್ನ ನಾನು ಎತ್ತಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಅದ್ ಕಾರಣ ನೀವು ಹಾಗೆ ತಿಳ್ಕೊಬೇಡ್ರಿ, ಏನಪ್ಪಾ ಜಕ್ಕಾಯನ ಕಥೆ ಎಲ್ಲಾರ್ಗೂ ಗೊತ್ತೈತಲ್ಲ, ಯಾಕೆ ಮತ್ತೆ ಹೇಳಾಕತ್ರಿ ಇವ್ರು ಅಂತ ಹೇಳಿ ಅನಿಸ್ಬೋದು ನಿಮಗ. ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ಜಕ್ಕಿಯಸ್. ಆದ್ರೆ ಯಾವ ರೀತಿಯಾಗಿ ಯೇಸು ಸ್ವಾಮಿ ನಮ್ಮ ಮುಂದೆ ಇದ್ದಾರೆ, ಅವನಿಗೆ ಯಾವ ರೀತಿಯಾಗಿದ್ರು ಮತ್ತು ನಮಗೆ ಅವರು ಯಾವ ರೀತಿಯಾಗಿ ಇದ್ದಾರೆ ಎಂಬುದನ್ನ ನಾವು ಕಂಡುಕೊಳ್ಳಲಿಕ್ಕೆ ದೇವರಾತ್ಮ ನಮಗೆ ಸಹಾಯ ಮಾಡ್ಲಿ. ಲೂಕನ ಸ್ವಾರ್ಥಿಯಲ್ಲಿ ಈಗಾಗಲೇ ಓದಿದಂತಹ 19ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಮುಖ್ಯ ವ್ಯಕ್ತಿ ಯಾರಾಗಿದ್ದಾರೆ ಅಂತಂದ್ರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಹಿಯರ್, ಆಫ್ ಕೋರ್ಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್, ಅಂಡ್ ನೆಕ್ಸ್ಟ್ ಟು ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಈಸ್ ಅ ವೆರಿ ಶಾರ್ಟ್ ಪರ್ಸನ್. ಒಬ್ಬ ಕುಳ್ಳ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಕುಳ್ಳ ವ್ಯಕ್ತಿ ಆದಂತ ಜಕ್ಕಾಯನು ಅಲ್ಲಿ ನಮ್ಮ ಕಣ್ಣು ಮುಂದೆ ಬರ್ತಾನೆ. ಅವನು ಬಹಳ ಮುಖ್ಯವಾದಂತಹ ಒಬ್ಬ ವ್ಯಕ್ತಿಯಾಗಿ ನಮಗ ಕಂಡು ಬರ್ತಾನೆ. ಅವನ ಬಗ್ಗೆ ನಾವು ಓದುವಾಗ ಬಹಳಷ್ಟು ಡೀಟೇಲ್ಸ್ ಇವೆ. ಹಿ ವಾಸ್ ಅ ವೆರಿ ಚೀಫ್, ಏನಂತ ಟ್ಯಾಕ್ಸ್ ಕಲೆಕ್ಟರ್ ಅಂತ. ಚೀಫ್ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಚೀಫ್ ಅಂತದೆ, ಮತ್ತು ಕನ್ನಡದಲ್ಲಿ ಸುಂಕದ ಗುತ್ತಿಗೆದಾರನಾಗಿದ್ದನು ಅಂತ ಹೇಳಿದ್ದಾರೆ. ಎಕ್ಸೈಸ್ ಕಾಂಟ್ರಾಕ್ಟರ್ ಅಂತ ಹೇಳ್ತಾರೆ ಈ ದಿವಸಗಳಲ್ಲಿ. ಅದನ್ನ ನಾವು ಹೇಳಬಹುದು ಆ ರೀತಿಯಾಗಿ. ಎಕ್ಸೈಸ್ ಕಾಂಟ್ರಾಕ್ಟರ್ ಆಗಿದ್ದ ಅಂತ ಹೇಳಿ ಅವನ ಬಗ್ಗೆ ನಾವು ಹೇಳಬಹುದು. ಆಮೇಲೆ ಬಹಳ ಐಶ್ವರ್ಯವಂತನಾಗಿದ್ದ. ಹಿ ವಾಸ್ ಅ ವೆರಿ ರಿಚ್ ಮ್ಯಾನ್ ಅಂತ ಹೇಳಿಯೂ ಸಹ ಅವನ ಬಗ್ಗೆ ಓದ್ತೇವೆ. ನೋಡ್ರಿ, ಇಂಥ ವ್ಯಕ್ತಿಗೆ ಯೇಸು ಸ್ವಾಮಿ ಬಳಿಗೆ ಬರುವಂತಹದ್ದು ಏನು ಅವಶ್ಯ ಇತ್ತು ಅಂತ ಹೇಳಿ ಅನಿಸ್ಬಹುದು. ಯಾಕಂದ್ರೆ ಅವನಿಗೆಲ್ಲ ಇತ್ತು. ಹಿ ಹ್ಯಾಡ್ ಪವರ್ ಅಂಡ್ ಹಿ ಹ್ಯಾಡ್ ವೆಲ್ತ್ ಅಂಡ್ ಹಿ ಹ್ಯಾಡ್ ಮನಿ. I mean, he had a house and property and all these things. ಎಲ್ಲವುಗಳಿದ್ದು, ಮನೆ, ಮಾರು, ಧನ, ಸಂಪತ್ತಿ, ಆಸ್ತಿ ಮತ್ತು ಅವನ ಅಂತಸ್ತು, ಇವೆಲ್ಲವುಗಳನ್ನು ನೋಡುವಾಗ he had no lacking ಅನ್ಬಹುದು ಈ ಲೋಕ ದೃಷ್ಟಿಯಿಂದ. ಆದ್ರೂ ಕೂಡ ಅವನ ಮನಸ್ಸಿನಲ್ಲಿ ಒಂದು ಆಶೆ ಇತ್ತು. ಆ ಆಶೆ ಏನಂತಂದ್ರೆ, ಯೇಸು ಸ್ವಾಮಿಯನ್ನ ನಾನು ನೋಡ್ಬೇಕು. ಸೊ ದಟ್ ವಾಸ್ ದ ಡೀಪ್ ಡಿಸೈರ್ ಫ್ರಮ್ ಹಿಸ್ ಹಾರ್ಟ್. ಇದನ್ನ ನಾವು ಗ್ರಹಿಸ್ಕೊಳ್ಬೇಕು.
ಅವನು ಏನ್ ಮಾಡ್ಬೇಕಂದಿದ್ದ ಅಂತಂದ್ರೆ ಅವನು ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದ್ರೂ ಸಹ ತಾನು ಗಿಡ್ಡನಾಗಿದ್ದರಿಂದ, 3ನೇ ವಚನ, ಗಿಡ್ಡನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಅವನ ಒಂದು ಮನಸ್ಸಿನ ಇಂಗಿತ ಅಥವಾ ಆಳದಲ್ಲಿರ್ತಕ್ಕಂಥ ಒಂದು ಇಚ್ಛೆ ಏನಾಗಿತ್ತಂತಂದ್ರೆ ಯೇಸು ಸ್ವಾಮಿ ಎಂಥವನಾಗಿದ್ದಾನೆ ಎಂಬುದನ್ನ ಆತನು ನೋಡ್ಬೇಕಂದಿದ್ದ. ಸೊ ದಟ್ ವಾಸ್ ದ ಡಿಸೈರ್ ಆಫ್ ಝಾಕಿಯಸ್. ಜಕ್ಕಾಯನ ಒಂದು ಮನಸ್ಸಿನ ಆಳ ಆಳದಲ್ಲಿರ್ತಕ್ಕಂಥ ಒಂದು ಇಚ್ಛೆ ಅಂತ ಹೇಳಿ ಹೇಳ್ಬಹುದು. ಇಂತಹ ಸ್ಥಿತಿಯಲ್ಲಿರುವಾಗ ಅವನು ಗಿಡ್ಡನಾಗಿದ್ದರಿಂದ ಅವನಿಗೆ ಅವಕಾಶ ಇರಲಿಲ್ಲ ಯೇಸುಸ್ವಾಮಿ ನೋಡ್ಲಿಕ್ಕೆ. ಅಂದ್ರೆ ಎಲ್ಲರೂ ಜನ ಹಾಗೆ ಮೂವ್ ಆಗ್ತಾ ಇದ್ರು ಗುಂಪಿನಲ್ಲಿ. ಯೇಸುಸ್ವಾಮಿ ಯಾವಾಗಲೂ ಸೆಂಟರ್ದಲ್ಲಿ ಇರ್ತಿದ್ರು, ಯಾಕಂದ್ರೆ ಸುತ್ತಮುತ್ತೆಲ್ಲ ಜನ ಇರ್ತಿದ್ರು, ಅವ್ರ ಸುತ್ತ ಹಿಂದೆ ಮುಂದೆ ಸೈಡ್ ವಾಯ್ಸ್ ಎಲ್ಲ ಜನ ಹೀಗಿದ್ದರಿಂದ ಯೇಸುಸ್ವಾಮಿ ನೋಡೋದು ಬಹಳ ಕಠಿಣ ಆಗಿತ್ತು. ಅಂದ್ರೆ ಇವನ್ ಫಾರ್ ಅದರ್ ಪೀಪಲ್ ಆಲ್ಸೋ. ಆದ್ರೆ ಇವನ್ ವಿಷಯವಾಗಿ ನೋಡುವಾಗ ಇವ್ ಗಿಡ್ ಆಗಿದ್ದ, ಕುಳ್ಳಾಗಿದ್ದ ಕಾರಣ ಇನ್ನೂ ಡಿಫಿಕಲ್ಟ್ ಆಗಿತ್ತು ಇವನು. ಇಂಥ ಸ್ಥಿತಿಯಲ್ಲಿರುವಾಗ ಅವನು ಯೋಚನೆ ಏನ್ ಮಾಡ್ದ ಅಂತಂದ್ರೆ, ಈಗ ಯೇಸುಸ್ವಾಮಿ ಎರಿಕೋ ಪಟ್ಟಣಕ್ಕೆ, ಅಂದ್ರೆ ಇವ ಎರಿಕೋ ಪಟ್ಟಣದಲ್ಲಿ ಇರ್ತಿದ್ದ. ಎರಿಕೋ ಪಟ್ಟಣದಿಂದ ಯೇಸುಸ್ವಾಮಿ ಯೆರೂಸಲೇಮಿಗೆ ಹೊಂಟಿದ್ರು ಕೊನೆ ಸಾರಿ. ದಿಸ್ ವಾಸ್ ದ ಲಾಸ್ಟ್ ಟೈಮ್. ಒಂದ್ ವೇಳೆ ಯೇಸುಸ್ವಾಮಿ ಬರ್ತಾನೋ ಎಲ್ಲೋ ಈ ಸ್ಥಳಕ್ಕೆ ಎನ್ನುವಂತ ಒಂದು ವಿಚಾರ ಅವನಲ್ಲಿ ಇರ್ಬೋದು. ಆದ ಕಾರಣ ಅವ್ನೇನ್ ಮಾಡ್ಬಿಟ್ಟ, ನೋಡೇ ಬಿಡೋಣ, ಏನೇ ಆಗ್ಲಿ ನಾ ಯೇಸು ಸ್ವಾಮಿ ನೋಡೇಬೇಕು, ಅವನ್ ಎಂಥವನಾಗಿದ್ದಾನೆ, ಅವನ ಬಗ್ಗೆ ನಾನು ಬಹಳ ಕೇಳಿದ್ದೇನೆ, ಆದ್ರೆ ಇವತ್ ನಾನು ನೋಡ್ಬೇಕು ಎನ್ನುವಂತ ಒಂದು ಉತ್ಕಟ ಇಚ್ಛೆಯಿಂದ ಅವನೇನ್ ಮಾಡ್ಬಿಟ್ಟ ಅಂತಂದ್ರೆ, ಯೇಸು ಸ್ವಾಮಿನ ಬರ್ತಾ ಇದ್ದಾರೆ ಅಂತಂದ್ರೆ ಒಂದು ಗಿಡ ಇದೆ ಅಲ್ಲಿ, ಆ ಗಿಡದ ಮೇಲೆ ಹತ್ಕೊಳ್ದ್ಬಿಟ್ಟ. ನೋಡ್ರಿ, ಅವನು ಸಹ ಅಂದ್ರೆ ಅವನು ಕೇವಲ ಆಸ್ತಿವಂತ ಅಷ್ಟೇ ಅಲ್ಲ, ಅವನು ಜಾಣನೂ ಸಹ ಆಗಿದ್ದ ಅಂತ ಹೇಳ್ಬಹುದು. ಹಿ ಯೂಸ್ಡ್ ದಿಸ್ ವಿಸ್ಡಮ್. ಈಗ ಹೆಂಗೆ ಯೇಸು ಸ್ವಾಮಿ ನೋಡ್ಬೇಕು, ಇಟ್ ವಾಸ್ ಎ ಪ್ರಾಬ್ಲಮ್. ಅಥವಾ ಇಟ್ ವಾಸ್ ಏನಂತಾರೆ, ಅದಕ್ಕೆ ಸಾಧ್ಯ ಇರ್ಲಿಲ್ಲ. ಅದಕ್ಕೆ ಅವನು ಬಹಳಷ್ಟು ವಿಚಾರ ಮಾಡಿದಾಗ ಅವನಿಗೆ ಒಂದು ವಿಚಾರ ಬಂದಿರ್ಬೇಕು ಈ ರೀತಿಯಾಗಿ, ನಾನು ಗಿಡ ಹತ್ತಿ ಕುಂತ್ರೆ ಅಲ್ಲಿ ಯೇಸು ಸ್ವಾಮಿ ಹಾದು ಹೋದ ಎಕ್ದಮ್ ನಂಗೆ ಕ್ಲಿಯರ್ ಆಗಿ ಕಾಣ್ತದೆ. ಯಾಕಂದ್ರೆ ಜನ ಅಡ್ಡ ಬಂದ್ರು ನಾವು ಮೇಲ್ ನಿಂತು ನೋಡ್ತೇನೆ, ಏರಿಯಲ್ ವ್ಯೂ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಾನು ನೋಡ್ತೇನೆ. ಈ ದಿವಸಗಳಲ್ಲಿ ನಿಮಗೆ ಏನಂತಾರ ಅದಕ್ಕೆ, ಮೇಲಿನಿಂದ ಫೋಟೋಗ್ರಫಿ ತೆಗಿತದಲ್ಲ, ಅದ್ ನನಗೆ ನೆನಪಾಗ್ತಾ ಇಲ್ಲ. ಅದು ಈ ದಿವಸದಲ್ಲಿ ಬಹಳಷ್ಟು ಪ್ರಚಲಿತವಾಗಿದೆ. ಈ ದಿವಸದಲ್ಲಿ ಯುದ್ಧದಲ್ಲಿ ಅದನ್ನು ಬಳಸ್ತಾ ಇದ್ದಾರೆ. ಅದು ಈ ರೀತಿಯಾಗಿ ಏರಿಯಲ್ ವ್ಯೂದಿಂದ ಅವ್ನು ನೋಡ್ಬೇಕಂತ ಹೇಳಿ ಗಿಡ ಹತ್ತಿದ ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಆಗ ಏನಾಯ್ತು ಅಂತಂದ್ರೆ ಅದ್ಭುತ ನಡೆಯುತ್ತೆ. ಯೇಸು ಸ್ವಾಮಿ ನಡ್ಕೊಂತ ಬರ್ತಾ ಇದ್ದಾರೆ. ಆಮೇಲೆ ಇವ ಮೇಲಿನಿಂದ ಕುಳಿತುಕೊಂಡು ನೋಡ್ತಾ ಇದ್ದಾನೆ. ಹಿ ಇಸ್ ಹ್ಯಾವಿಂಗ್ ಎ ವೆರಿ ಪರ್ಫೆಕ್ಟ್ ವ್ಯೂ ಅಂತ ಹೇಳ್ಬಹುದು, ಯಾಕಂದ್ರೆ ನೋ ಡಿಸ್ಟರ್ಬೆನ್ಸ್. ಆಮೇಲೆ ಮೇಲಿನಿಂದ ಎಲ್ಲಾ ಸ್ಪಷ್ಟವಾಗಿ ಯೇಸು ಸ್ವಾಮಿಯ ಚಲನವಲನಗಳು, ಮಾತಾಡುವಂಥದ್ದು ಎಲ್ಲ ಹಿ ಇಸ್ ಎಂಜಾಯಿಂಗ್. ಆಮೇಲೆ ಅವನ ಮನಸ್ಸಿಗೆ ಖಾತ್ರಿ ಆಗ್ಬಿಡ್ತು, ಈಗ ಯೇಸು ಸ್ವಾಮಿ ಹೇಗಿದ್ದಾರಪ್ಪ ಅಂತೇಳಿ ನೋಡಿಬಿಟ್ಟ ಅವನಿಗೆ ಬಹಳಷ್ಟು ಖುಷಿ ಆಗಿದೆ. ಆದ್ರೆ ಯೇಸು ಸ್ವಾಮಿ ಅಲ್ಲಿ ಸಮೀಪ ಬಂದ ಕೂಡಲೇ ಹಿ ಮೇಡ್ ಔಟ್, ಆತನಿಗೆ ಗೊತ್ತಾಯ್ತು ಏನಂತೇಳಿ, ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಯಾರಂತಂದ್ರೆ ಜಕ್ಕಾಯ. ಅವನಿಗೆ ಏನಾಗ್ಬೇಕಾಗಿದೆ ಅಂತಂದ್ರೆ ರಕ್ಷಣೆಯ ಅಗತ್ಯತೆ ಇದೆ ಅಂತೇಳಿ ಯೇಸು ಸ್ವಾಮಿಗೆ ಗೊತ್ತಾಯ್ತು. ಆದ ಕಾರಣ ಕೂಡಲೇ ಯೇಸು ಸ್ವಾಮಿ ಅವನನ್ನು ಕರೆದೇ ಬಿಟ್ಟ. ಅವನಿಗೆ ಆಶ್ಚರ್ಯ ಆಗಿರ್ಬೇಕು, ಏನು ಯೇಸು ಸ್ವಾಮಿ 4 ಗಿಡದ ಮೇಲೆ ಕುಂತದ್ದು ಹೆಂಗ್ ಗೊತ್ತಾಗಿರ್ಬೇಕು ಅಂತ ಹೇಳಿ ಅವನಿಗೆ ಬಹಳಷ್ಟು ಆಶ್ಚರ್ಯ ಆಗಿರ್ಬೇಕು ಅನಿಸ್ತದ. ಆದ್ರೆ ಯೇಸು ಸ್ವಾಮಿ ಅವನಿಗೆ ಒಂದೇ ಮಾತು ಹೇಳ್ಬಿಟ್ರು, ಏನಂತ ಹೇಳಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು ಎಂದು ಅವನಿಗೆ ಹೇಳಿದ್ರು. 5ನೇ ವಚನದ ಕೊನೆ ಭಾಗದಲ್ಲಿ ಒಂದೇ ಮಾತು ಹೇಳ್ಬಿಟ್ರು ಯೇಸು ಸ್ವಾಮಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ಇಮ್ಮಿಡಿಯೇಟ್ಲಿ ಯು ಕಮ್, ಯಾಕಂದ್ರೆ ನಿನ್ನ ಮನೆಯಲ್ಲಿ ನಾನು ಇಳ್ಕೊಳ್ಬೇಕು ಇವತ್ತ ಅಂತ ಹೇಳಿ ಯೇಸು ಸ್ವಾಮಿ ಅವನಿಗೆ ಹೇಳಿಬಿಟ್ರು. ಆಗ ಅವನಿಗೆ ಒಂಥರ ಇದಾಗಿರ್ಬಹುದು, ಏನಂತ ಹೇಳಿ, ಏನ್ಪ, ಐ ಆಮ್ ನಾಟ್ ಪ್ರಿಪೇರ್ಡ್ ಫಾರ್ ಎನಿಥಿಂಗ್. ಆದ್ರೆ ಯೇಸು ಸ್ವಾಮಿ ಈಗ ನನಗ ನಮ್ಮ ಮನೆಗ್ ಬರ್ತೀನಿ ಅಂತ ಹೇಳಿದ್ದಾರೆ, ಏನಿದು ಅಂತ ಹೇಳಿ ಅವನು ವಿಚಾರ ಮಾಡಿರ್ಬಹುದು. ಆದ್ರೆ he was ready to take the Lord Jesus Christ to his house. This is something remarkable about Zacchaeus. ಅವನು ಏನು ವಿಚಾರ ಮಾಡ್ಲಿಲ್ಲ, ಮನೆಗೆ ಹೋದ್ಮೇಲೆ ಏನ್ ಮಾಡ್ಬೇಕು ಏನಿಲ್ಲ ಅಂತ ಹೇಳಿ ಅವನು ವಿಚಾರ ಮಾಡದೆ ಅವನ್ ಏನ್ ಮಾಡ್ಬಿಟ್ಟ, ಯೇಸು ಸ್ವಾಮಿಯ ಮಾತು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯೇಸು ಸ್ವಾಮಿ ಏನ್ ಹೇಳಿದ್ರು ಅದನ್ನ ನಾನು ಮಾಡ್ತೇನೆ. That was the best thing that we can find in the life of Zacchaeus, which led him
ಟು ಗ್ರೇಟರ್ ಬ್ಲೆಸ್ಸಿಂಗ್ಸ್ ಇನ್ ಹಿಸ್ ಲೈಫ್. ಬಹಳ ದೊಡ್ಡ ಆಶೀರ್ವಾದಕ್ಕೆ ಅವನನ್ನ ನಡೆಸಿತು. ಆದ ಕಾರಣ ಈ ಒಂದು ಭಾಗದಿಂದ ನಾವು ಕಲಿಯತಕ್ಕಂತ ಪಾಠ ಮುಖ್ಯವಾದದ್ದು ಏನಂತಂದ್ರೆ, ನಾವು ಯಾವಾಗಲೂ ನಂಬುವಾಗ ವಿಧೇಯರಾಗ್ತೇವೆ. ಜಕ್ಕಾಯ ಯೇಸು ಸ್ವಾಮಿಯನ್ನ ನಂಬಿ ಆತನು ನೋಡಲಿಕ್ಕೆ ಕುಳಿತ. ಆಗ ಯೇಸು ಸ್ವಾಮಿಯ ಮಾತು ಅವನಿಗೆ ಬಂತು. ಆ ಮಾತಿಗೆ ಅವನು ವಿಧೇಯನಾದ. ಸೊ ಫೇತ್ ಅಂಡ್ ಒಬಿಡಿಯನ್ಸ್ ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ನಂಬಿಕೆ ಮತ್ತು ವಿಧೇಯತೆ ಇವು ಯಾವಾಗಲೂ ಒಟ್ಟಾಗಿ ಹೋಗ್ತವೆ. ಹ್ಯಾಂಡ್ ಇನ್ ಹ್ಯಾಂಡ್ ಅಂತಂದ್ರೆ ಕೈ ಹಿಡ್ಕೊಂಡು ಹೋಗ್ತವೆ ಯಾವಾಗಲೂ, ಒಂದನ್ ಬಿಟ್ಟು ಮತ್ತೊಂದು ಇರುವುದಿಲ್ಲ. ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ನಂಬಿಕೆ ಮತ್ತು ವಿಧೇಯತೆ, ನಾವು ಯೇಸು ಸ್ವಾಮಿಯನ್ನ ನಂಬುವಾಗ ವಿಧೇಯತೆ, ಆತನ ಮಾತುಗಳಿಗೆ ನಾವು ವಿಧೇಯರಾಗಬೇಕು. ಆಗ ಅದ್ಭುತಗಳನ್ನ ನಮ್ಮ ಜೀವನದಲ್ಲಿ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನೋಡೋಣ ಅದರ ಪರಿಣಾಮ ಏನಾಯ್ತು ಅಂತೇಳಿ ಜಕ್ಕಾಯನ ಜೀವನದಲ್ಲಿ. ಹೀಗೆ ಜಕ್ಕಾಯನ ಜೀವನದಲ್ಲಿ ಇಂಥ ಒಂದು ಅದ್ಭುತ ನಡೆಯಿತು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಏನೇನಾಯ್ತಲ್ಲ ನಿಮ್ಗೆ ಗೊತ್ತದೆ. ಆಮೇಲೆ ಯೇಸು ಸ್ವಾಮಿ ಹೇಳ್ಬಿಟ್ರೆ ಏನಂತ ಹೇಳಿ, ಈ ಮನೆಗೆ ಈ ಹೊತ್ತು ರಕ್ಷಣೆ ಆಯ್ತು. ಅಂದ್ರೆ ಈ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ನನ್ನನ್ನ ನಂಬಿದ ಕಾರಣ, ನನಗೆ ವಿಧೇಯರಾದ ಕಾರಣ ಇವರಿಗೆ ರಕ್ಷಣೆ ಆಗಿದೆ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಒಂದು ಓಪನ್ ಡಿಕ್ಲರೇಷನ್ ಕೊಟ್ಬಿಟ್ರು. ಬಹಿರಂಗವಾಗಿ ಅವರು ಈ ರಕ್ಷಣೆಯ ಒಂದು ವಿಚಾರವನ್ನ ಎಲ್ಲರಿಗೂ ತಿಳಿಸ್ಬಿಟ್ರು. ಅಷ್ಟೇ ಅಲ್ಲದೆ ಅದ್ಭುತವಾದಂತಹ ಸತ್ಯವನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ನೋಡ್ರಿ, ಜಕ್ಕಾಯನ ಮೂಲಕವಾಗಿ ಅದ್ಭುತವಾದಂತಹ ಸತ್ಯ ಹೊರಗೆ ಬಂತದ್ದು. ಅದೇನಂತಂದ್ರೆ ಕೊನೆಯ ವಚನ 10ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವವರನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ನೋಡ್ರಿ, ಇದಕ್ಕಿಂತ ಹೆಚ್ಚಿನದೇನ್ ಬೇಕು? ದ ಮೇನ್ ಪರ್ಪಸ್ ಆಫ್ ದ ಲಾರ್ಡ್ಸ್ ಕಮಿಂಗ್ ಟು ದಿಸ್ ವರ್ಲ್ಡ್, ಯೇಸು ಸ್ವಾಮಿ ಲೋಕಕ್ಕೆ ಯಾಕೆ ಬಂದ್ರು ಎಂಬ ಉದ್ದೇಶವನ್ನ, ಗುರಿಯನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವವರನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದರು. ಯಾರ ಒಂದು ಸಂದರ್ಭದಲ್ಲಿ? ಜಕ್ಕಾಯನ ಸಂದರ್ಭದಲ್ಲಿ, ಇನ್ ಕಾಂಟೆಕ್ಸ್ಟ್ ವಿತ್ ಜಾಕಿಯಸ್ ಲೈಫ್ ಅಂತ ಹೇಳಿ ಹೇಳ್ಬೋದು, ಜಾಕಿಯಸ್ ಫ್ಯಾಮಿಲಿ ಅಂತ ಹೇಳ್ಬೋದು, ಅಥವಾ ಜಾಕಿಯಸ್ ಫೇತ್ ಅಂತ ಹೇಳ್ಬೋದು, ಒಬಿಡಿಯನ್ಸ್ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿಯ ಒಂದು ನಂಬಿಕೆ, ವಿಧೇಯತೆಯ ಮೂಲಕ ಅವನ ಜೀವನದಲ್ಲಿ ರಕ್ಷಣೆ ಉಂಟಾಯಿತು. ಅಷ್ಟೇ ಅಲ್ಲ, ಈ ಲೋಕದ ರಕ್ಷಣೆಗೋಸ್ಕರವಾಗಿ ನಾನು ಬಂದಿದ್ದೇನೆ ಎಂಬುದನ್ನ ಯೇಸು ಸ್ವಾಮಿ ಅಲ್ಲಿ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ನೋಡಿ, ಎಷ್ಟು ಅದ್ಭುತವಾದಂತಹ ವಿಚಾರಗಳನ್ನ ಇಲ್ಲಿ ನಾವು ಕಾಣ್ತೇವೆ. ಈ ಒಂದು ಸಂದರ್ಭವನ್ನ ನಾವು ನೋಡುವಾಗ ಇಲ್ಲಿ ನಾವು ಕಲಿಯತಕ್ಕಂತಹ ಪಾಠ ಏನಂತಂದ್ರೆ, ಯೇಸು ಸ್ವಾಮಿ ಅಲ್ಲಿ ಹೇಳ್ತಾ ಇರುವಂತಹ ಒಂದು ವಿಚಾರ ಅಥವಾ ವಿಷಯ ಏನಾಗಿತ್ತು ಅಂತಂದ್ರೆ, ತನ್ನನ್ನ ಹುಡುಕಿಕೊಂಡು ಬಂದಂಥ ಜಕ್ಕಾಯನಿಗೆ ಆತನು ಲಭ್ಯವಾಗಿದ್ದನು ಎಂಬುದಾಗಿ ಈ ಒಂದು ಸಾಂದರ್ಭಿಕವಾದಂಥ ಈ ಒಂದು ಉದಾಹರಣೆಯಿಂದ ಅಥವಾ ಒಂದು ಜೀವನದ ಒಂದು ದೃಶ್ಯದಿಂದ ನಾವು ಕಂಡುಕೊಳ್ಬಹುದು. ಅವನಿಗೆ ಯೇಸು ಸ್ವಾಮಿಯನ್ನು ಭೇಟಿಯಾಗಬೇಕಾದಂಥ ಒಂದು ಇಚ್ಛೆ ಇತ್ತು ಅಂತ ಹೇಳಿ ನಾವು ನೋಡಿದ್ದೇವೆ. ಅದಕ್ಕೆ ಪ್ರತಿಯಾಗಿ ಯೇಸು ಸ್ವಾಮಿ ಅವನಿಗೆ ಅಲ್ಲಿ ಕಾಣ್ತಾರೆ, ಕಂಡು ಅವನಿಗೆ ರಕ್ಷಣೆ ಕೊಡ್ತಾರೆ. ಅಂದ್ರೆ ಅವನಿಗೆ, ಅವನ ಮನೆಯವರಿಗೆ, ಎಲ್ಲರಿಗೂ ಅವರು ನಂಬುವಾಗ ಅವರೆಲ್ಲರೂ ರಕ್ಷಣೆಯನ್ನ ಪಡ್ಕೊಂಡ್ರು ಮತ್ತು ದಿವ್ಯವಾದಂತಹ ಸಂದೇಶವನ್ನ ಅದರ ಮೂಲಕವಾಗಿ ಅಲ್ಲಿ ಅವರು ಹೇಳಿದ್ರು ಯೇಸು ಸ್ವಾಮಿ ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಇನ್ನೊಂದು ಮಾತನ್ನ ನಾವು ನೆನ್ಪಿಟ್ಕೊಳ್ಬಹುದು. ಯೇಸು ಸ್ವಾಮಿ ಒಂದ್ ಮಾತು ಹೇಳ್ತಾರೆ ಅವನ ಬಗ್ಗೆ, ಏನಂತ ಹೇಳಿ, ಇವನು ಅಬ್ರಹಾಮನ ವಂಶಿಕನಲ್ಲವೇ ಅಂತ ಹೇಳಿ 9ನೇ ವಚನದ ಕೊನೆ ಭಾಗದಲ್ಲಿ ನೋಡ್ರಿ, ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ ಅಂತ ಹೇಳಿ ಒಂದ್ ಮಾತು ಹೇಳಿದ್ರು. ಈ ಮಾತನ್ನ ಯಾಕೆ ಹೇಳಿದ್ರು ಅಂತ ಹೇಳಿ ನಮಗ ಸ್ವಲ್ಪ ತಿಳ್ಕೊಳ್ಬೇಕಾದದ್ದು ಅವಶ್ಯ. ಅಬ್ರಹಾಮ ಅಂತಂದ್ರೆ ಯಾರು? ನಂಬಿಕೆಯ ತಂದೆ, ಎ ಮ್ಯಾನ್ ಆಫ್ ಫೇತ್. ಅವನು ನಂಬಿದನು, ಅವನ ಲೆಕ್ಕಕ್ಕೆ ಅದು ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ ನಾವು ಆದಿಕಾಂಡ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಓದ್ತೇವೆ. ಅಬ್ರಹಾಮನು ದೇವರನ್ನ ನಂಬಿದನು ಮತ್ತು ಆ ನಂಬಿಕೆಯು ಅವನ ಲೆಕ್ಕಕ್ಕೆ ಅಥವಾ ಅವನಿಗೆ ನೀತಿಯಾಗಿ
ಎಣಿಸಲ್ಪಟ್ಟಿತು ಎಂಬುದಾಗಿ ಆದಿಕಾಂಡ ಪುಸ್ತಕದಲ್ಲಿ ಅದನ್ನ ನಾವು ಓದಿ ತಿಳ್ಕೊಂಡಿದ್ದೇವೆ. ಅದೇ ಒಂದು ರೆಫರೆನ್ಸ್ ಅನ್ನು ನಾವು ಈಗ ತೆಗೆದುಕೊಳ್ಳುವಾಗ ಈ ವ್ಯಕ್ತಿ ಯಾರಾಗಿದ್ದಾನಂತಂದ್ರೆ ಅಬ್ರಹಾಮನ ವಂಶಿಕ, ಎ ಮ್ಯಾನ್ ಆಫ್ ಫೇತ್. ಅವನ ಮೂಲಕವಾಗಿ ಬಂದಂತಹ ಈ ವ್ಯಕ್ತಿ, ಇವನಲ್ಲಿಯೂ ಸಹ ನಂಬಿಕೆ ಇದೆ ಅಂತ ಹೇಳಿ ಯೇಸು ಸ್ವಾಮಿ ಕಂಡುಕೊಂಡು ಅದನ್ನ ಬಹಿರಂಗಪಡಿಸ್ತಾರೆ. ನೋಡ್ರಿ, ಎಷ್ಟು ಸುಂದರವಾದಂತಹ ವಿಚಾರ ಇಲ್ಲಿ ನಮಗ ಒಳಗೊಂಡಿದೆ ಈ ಭಾಗ. ಅದನ್ನ ಯೇಸು ಸ್ವಾಮಿ ತಿಳಿಸ್ಬಿಟ್ರು. ಅವನು ನಂಬಿದಾನೆ, ಆದ ಕಾರಣ ಅವನಿಗೆ ಆಶೀರ್ವಾದ ಸಿಕ್ಕಿದೆ, ರಕ್ಷಣೆ ಅವನಿಗೆ ಉಂಟಾಗಿದೆ. ಬೇರೆ ಯಾವ ಒಂದು ವಿಚಾರ ಅಲ್ಲಿ ಯೇಸು ಸ್ವಾಮಿ ಮಂಡಿಸ್ತಾ ಇಲ್ಲ. ಅವನು ಬಹಳ ಶ್ರೀಮಂತ ಅಥವಾ ಅವನು ದೊಡ್ಡ ಗುತ್ತಿಗೆದಾರ ಅಥವಾ ಅವನು ದೊಡ್ಡ ಆಫೀಸರ್, ಇದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ಯೇಸು ಸ್ವಾಮಿ. ಅಬ್ರಹಾಮನ ವಂಶಿಕನಲ್ಲವೇ ಅಂತೇಳಿ ಹೇಳುವಾಗ ಅದು ಏನ್ ಸೂಚಿಸ್ತದೆ ಅಂತಂದ್ರೆ, ನಂಬಿಕೆಯ ಮನುಷ್ಯ, ನನ್ನನ್ನ ನಂಬಿ ನನ್ನನ್ನ ನೋಡ್ಲಿಕ್ಕೆ ಬಂದಂತಹ ಮನುಷ್ಯ, ನನ್ನನ್ನು ನಂಬಿ ನನಗೆ ವಿಧೇಯನಾದಂತಹ ಮನುಷ್ಯ, ಆದ ಕಾರಣ ಇವನಿಗೆ ರಕ್ಷಣೆ ಸಿಕ್ಕಿದೆ ಎಂಬುದಾಗಿ ಅಲ್ಲಿ ನಾವು ಹೇಳೋದನ್ನ ನೋಡುವಾಗ ಯೇಸು ಸ್ವಾಮಿಯ ಜೀವನದಲ್ಲಿ ಎಷ್ಟು ಅದ್ಭುತವಾದಂತಹ ವಿಚಾರಗಳು ಬರ್ತಾ ಇದ್ವು ಎಂಬುದನ್ನ, ಹೊರಹೊಮ್ಮುತ್ತಾ ಇದ್ವು ಎಂಬುದನ್ನ ನಮಗ ಇಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ಯೇಸು ಸ್ವಾಮಿ ಬಹಳ ಬ್ಯುಸಿ ಆಗಿದ್ರು. ಹಿ ವಾಸ್ ವಾಕಿಂಗ್, ಬಹಳಷ್ಟು ಪ್ರಯಾಣವನ್ನ ಮಾಡ್ತಾ ಇದ್ರು. ಆಗಿನ ಕಾಲದಲ್ಲಿ ಯಾವ ವಾಹನಗಳು ಇರಲಿಲ್ಲ. ಈ ದಿವಸಗಳಲ್ಲಿ ನೀವು ವಿಧ ವಿಧವಾದಂತಹ ವೆಹಿಕಲ್ಸ್ ಕಾಣ್ತೀರಿ. ಆದರೆ ಆಗಿನ ಕಾಲದಲ್ಲಿ ಕಾಲ್ನಡಿಗೆಯಿಂದಲೇ ಹೋಗ್ಬೇಕಾಗ್ತಿತ್ತು ಎಷ್ಟೋ ಸಲ. ಆಮೇಲೆ ಸ್ವಾಮಿ ಕತ್ತೆ ಮರಿಯನ್ನು ಸಲ ಯೂಸ್ ಮಾಡಿದ್ದನ್ನು ಸಹ ನಾವು ನೋಡ್ತೇವೆ. ಈ ರೀತಿಯಾಗಿ ಯೇಸು ಸ್ವಾಮಿ ಬಹಳಷ್ಟು ಬ್ಯುಸಿ ಇದ್ರು. ಹಿ ಹ್ಯಾಡ್ ನೋ ಟೈಮ್ ಅಬ್ಸಲ್ಯೂಟ್ಲಿ, ಬಿಕಾಸ್ ಹಿ ಹ್ಯಾಡ್ ಟು ಗೋ ಟು ಜೆರೂಸಲೇಮ್. ಆದ್ರೂ ಕೂಡ ಅಲ್ಲಿ ತನ್ನನ್ನ ಅಪೇಕ್ಷಿಸಿ ಬಂದಂಥ ಆ ಜಕ್ಕಾಯನಿಗೆ ಅವರು ಲಭ್ಯರಾಗಿದ್ರು ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಬಹಳ ಕಾರ್ಯತತ್ಪರರಾಗಿದ್ರು ಕೂಡ ಜಕ್ಕಾಯನನ್ನ ಕರೆದು ಅವನಿಗೆ ಬೇಕಾದಂತ ಆತ್ಮೀಯ ಪರಿಹಾರವನ್ನ ಕೊಟ್ರು. ಸೊಲ್ಯೂಷನ್ಸ್ ಟು ಹಿಸ್ ಪ್ರಾಬ್ಲಮ್. ಅವನ ಜೀವನದಲ್ಲಿ ಸಮಸ್ಯೆ ಇತ್ತು, ಅದಕ್ಕಾಗಿಯೇ ಯೇಸು ಸ್ವಾಮಿ ಬಳಿಗೆ ಬಂದಿದ್ದವ. ಆದ ಕಾರಣ ಅವನು ಹೇಳ್ತಾನೆ ಏನಂತ ಹೇಳಿ, ಅವನು ಕನ್ಫೆಷನ್ ಮಾಡಿಬಿಡ್ತಾನೆ. ನೋಡ್ರಿ ಏನು ಹೇಳ್ತಾನೆ, ಯೇಸು ಸ್ವಾಮಿ ಅವನ ಮನೆಗೆ ಬಂದ ಕೂಡಲೇ, ಸ್ವಾಮಿ ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದ್ರೂ ಎಳ್ಕೊಂಡದ್ದೇ ಆಗಿದ್ರೆ 4ರಷ್ಟು ಇದಕ್ಕೆ ಕೊಡ್ತೇನೆ ಎಂಬುದಾಗಿ ಹೇಳಿರ್ತಾವ. ಏನ್ ಕಾರಣ? ಯೇಸು ಸ್ವಾಮಿ ಮೇಲೆ ನಂಬಿ ವಿಧೇಯನಾಗಿ ರಕ್ಷಣೆಯನ್ನ ಹೊಂದಿದಾಗ ಅವನಿಗೆ ಗೊತ್ತಾಯ್ತು ಏನಂತ ಹೇಳಿ, ಯೇಸು ಸ್ವಾಮಿ ಇಸ್ ದ ಗ್ರೇಟೆಸ್ಟ್ ಆಫ್ ಆಲ್. ಈ ಹಣ ದೊಡ್ಡದಲ್ಲ, ನನಗೆ ನನ್ನ ಆಸ್ತಿ ದೊಡ್ಡದಲ್ಲ, ಆದ್ರೆ ಯೇಸು ಸ್ವಾಮಿ ಎಲ್ಲಕ್ಕಿಂತ ದೊಡ್ಡವ. ಆತನು ನನಗೆ ಇವತ್ತು ಆ ಒಂದು ನಿತ್ಯ ಜೀವದ ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ, ಪಾಪಗಳ ಕ್ಷಮಾಪಣೆಯನ್ನು ಕೊಟ್ಟಿದ್ದಾನೆ, ನನಗೆ ನಿತ್ಯ ಜೀವನ ಕೊಟ್ಟಿದ್ದಾನೆ. ಆದ ಕಾರಣ ಇವೆಲ್ಲ ನನಗೇನು, ದೀಸ್ ಆರ್ ಆಫ್ ನೋ ವ್ಯಾಲ್ಯೂ. ನಾವು ಅವುಗಳನ್ನ ತಿರುಗಿ ಕೊಟ್ಬಿಡ್ತೇನೆ, 4ರಷ್ಟು ಕೊಡ್ತೇನೆ ಅಂತ ಹೇಳ್ತಾನೆ. 4 times. ಜಸ್ಟ್ ಥಿಂಕ್ ಅಬೌಟ್ ಇಟ್. ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ ಡೋಂಟ್ ಟೇಕ್ ಇಟ್ ಲೈಟ್ಲಿ. ಈಗ ನಾವು ಒಂದು 10 ರೂಪಾಯಿಗೆ 40 ರೂಪಾಯಿ ಕೊಡಂತಂದ್ರೆ ಯಾರಾದ್ರೂ ಕೊಡ್ತಾರ? ನೋಬಡಿ ವಿಲ್ ಗಿವ್. ಆದ್ರೆ ಇಲ್ಲಿ ಜಕ್ಕಾಯನು ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾ ಇದ್ದಾನೆ, ನಾನು 4ರಷ್ಟು ಕೊಡ್ತೇನೆ, ಹಿಂದಕ್ಕೆ ಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಆಸ್ತಿಯಲ್ಲಿ ಅರ್ಧರಷ್ಟು ಬಡವರಿಗೆ ಕೊಡ್ತೇನೆ ಅಂತ ಹೇಳ್ತಾನೆ. ಎಷ್ಟು ಅದ್ಭುತವಾದಂತ ವಿಚಾರಗಳನ್ನ ಅಲ್ಲಿ ಯೇಸು ಸ್ವಾಮಿಯಲ್ಲಿ ಕಾಣ್ತೇವೆ. ಬಿಕಾಸ್ ಹಿ ವಾಸ್ ಅವೈಲೇಬಲ್ ಟು ಝಾಕಿಯಸ್. ನಮ್ಮ ಜೀವನದಲ್ಲಿ ಎಂಥ ಸಮಸ್ಯೆಗಳೇ ಬರಲಿ, ಯೇಸು ಸ್ವಾಮಿ ಬ್ಯುಸಿ ಆಗಿಲ್ಲ. ಇವನ್ ದೋ ಹಿ ಇಸ್ ಬ್ಯುಸಿ, ಬಟ್ ಹಿ ಇಸ್ ನಾಟ್ ಸೋ ಬ್ಯುಸಿ ದಟ್ ಹಿ ಕ್ಯಾನಾಟ್ ಮೀಟ್ ಅಸ್. ನಮ್ಮನ್ನು ಭೇಟಿಯಾಗದಷ್ಟು ಬ್ಯುಸಿ ಇಲ್ಲ, ಇದನ್ನ ತಿಳ್ಕೊಡ್ರಿ. ಅವತ್ತನ ಯಾವಾಗ್ಲೂ ಬ್ಯುಸಿ ಇರ್ತಾನೆ, ಆದ್ರೆ ನಮಗ ಭೇಟಿಯಾಗದಷ್ಟು ಬ್ಯುಸಿ ಇಲ್ಲ. ಆತನ ಯಾವಾಗ್ಲೂ ನಮಗ ಭೇಟಿ ಆಗ್ಲಿಕ್ಕೆ ಲಭ್ಯನಾಗಿರ್ತಾನೆ ಎಂಬುದನ್ನ ತಿಳ್ಕೊಂಡು ಆತನ ಬಳಿಗೆ ನಾವು ಹೋಗೋಣ. ನಮಗೆ ಸಮಸ್ಯೆಗಳಿರ್ತವೆ, ದಿವಸದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತೇವೆ. ಆದ್ರೆ ಎಷ್ಟು ಸಮಸ್ಯೆಗಳನ್ನ ನಾವು ಯೇಸು ಸ್ವಾಮಿ ಪಾದ ಬಳಿಗೆ ತೆಗೆದುಕೊಂಡು ಹೋಗ್ತೇವೆ? ಎಷ್ಟು ಸಮಸ್ಯೆಗಳನ್ನ ಯೇಸು ಸ್ವಾಮಿ ಬಳಿಗೆ ತೆಗೆದುಕೊಂಡು ಹೋಗ್ತೇವೆ? ಎಷ್ಟು ಸಲ ನಾವು ಪ್ರಾರ್ಥನೆ ಮಾಡ್ತೇವೆ? ಎಷ್ಟು ಸಲ ನಮ್ಮ ಮನಸ್ಸನ್ನ ಬಿಚ್ಚಿ ಯೇಸು ಸ್ವಾಮಿ ಮುಂದೆ ನಾವು ಹೇಳ್ತೇವೆ? ವಿ ಆಲ್ವೇಸ್ ಥಿಂಕ್ ಅಬೌಟ್ ಅವರ್ ಓನ್ ವಿಸ್ಡಮ್, ಅವರ್ ಓನ್ ಇಂಟೆಲಿಜೆನ್ಸ್. ಅದರ ಮೂಲಕವಾಗಿ ನಾವು ಬಹಳಷ್ಟು ಪರಿಹಾರ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದರೆ ಯೇಸು ಸ್ವಾಮಿಯ ಬಳಿಗೆ ನಾವು ಬರುವಾಗ ಅದ್ಭುತವಾದಂತಹ ಸೊಲ್ಯೂಷನ್ಸ್ ನಮಗ ಸಿಗ್ತವೆ.
ಅದ್ಭುತವಾದಂತಹ ಜೀವನವನ್ನ ಪಡ್ಕೊಂಡಂತಹ ಜಕ್ಕಾಯನ ವಿಷಯವಾಗಿ ನೆನಪಿಟ್ಕೊಳ್ಳೋಣ. ಆತನು ಯೇಸು ಸ್ವಾಮಿ ಎಷ್ಟೇ ಬ್ಯುಸಿ ಇದ್ರು ಕೂಡ ಅವನ ಬಳಿಗೆ ಬಂದು ಅವನ ಮನೆಯಲ್ಲಿ ಇಳ್ಕೊಂಡು ಅವನ ಮನೆಗೆ ಬೇಕಾದಂತಹ ಅಂದ್ರೆ ಮನೆಯಲ್ಲಿದ್ದವರೆಲ್ಲರಿಗೆ ಬೇಕಾದಂತ ರಕ್ಷಣೆಯನ್ನು ಕೊಟ್ಟು ಅದ್ಭುತವಾದಂತಹ ಸಂದೇಶವನ್ನ ಲೋಕಕ್ಕೋಸ್ಕರವಾಗಿ ಬಂದಂತಹ ತನ್ನ ಒಂದು ಗುರಿಯನ್ನ ಉದ್ದೇಶವನ್ನ ಜನರಿಗೆ ಪ್ರಕಟಿಸಿದ ಎಂಬುದನ್ನ ನಾವಲ್ಲಿ ನೋಡುವಾಗ ಎಷ್ಟು ಅದ್ಭುತನಾಗಿದ್ದಾನೆ ನಮ್ಮ ಯೇಸು ಸ್ವಾಮಿ. ಓಕೆ, ಈಗ ಎರಡನೇ ಒಂದು ವಿಷಯದ ಕಡೆ ಹೋಗೋಣ. ಐ ಥಿಂಕ್ ಇಟ್ ಈಸ್ ಕ್ಲಿಯರ್ ಟು ಯು ನಾವು. ಮೊದಲೇ ಅಂಶ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನಿಸ್ತದೆ. ನೀವು ಆಮೇಲೆ ಮತ್ತೆ ಇದನ್ನ ಸ್ವಲ್ಪ ಧ್ಯಾನ ಮಾಡ್ರಿ, ಮೆಲುಕು ಹಾಕ್ರಿ, ಆಗ ನಿಮ್ಗೆ ಗೊತ್ತಾಗ್ತದೆ. ಇನ್ನು ಹೆಚ್ಚಾದಂತಹ ಬೆಳಕನ್ನ ದೇವರಾತ್ಮ ಪವಿತ್ರಾತ್ಮ ನಿಮಗೆ ದಯಪಾಲಿಸ್ತಾನೆ. ಆದ ಕಾರಣ ನೋಟ್ ಮಾಡ್ಕೊಂಡಿರ್ರಿ ಮತ್ತು ಅವುಗಳನ್ನ ಧ್ಯಾನ ಮಾಡ್ರಿ. ಹೆಚ್ಚಾದಂತ ಆತ್ಮೀಯ ಪ್ರಯೋಜನ ಪಡ್ಕೊಳ್ರಿ, ಆತ್ಮೀಯ ರೀತಿಯಲ್ಲಿ ವೃದ್ಧಿ ಪಡೆಯಿರಿ. ಆಗ ನೀವು ಇನ್ನು ಹೆಚ್ಚಾದ ರೀತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ದೇವರ ಆಶೀರ್ವಾದಗಳನ್ನ ಅನುಭವಿಸ್ತಾ ಹೆಚ್ಚಿನ ಒಂದು ಪ್ರಗತಿಯನ್ನ ನಮ್ಮ ಜೀವನದಲ್ಲಿ ಸಾಗಿಸ್ಲಿಕ್ಕೆ ಆಗ್ತದೆ. ಓಕೆ, ಎರಡನೇ ಒಂದು ಉದಾಹರಣೆಯನ್ನ ತೆಗೆದುಕೊಂಡು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಅದು ನಮಗ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 34ನೇರಿಂದ ಬರ್ತಕ್ಕಂಥ ಒಂದು ಭಾಗದಲ್ಲಿ ಸಿಗ್ತದೆ. ಅಲ್ಲಿಯೂ ಸಹ ಈ ವುಮನ್ ವಿತ್ ಪ್ರಾಬ್ಲಮ್. ಈಗ ಮೊದಲೇ ಭಾಗದಲ್ಲಿ ನಾವು ನೋಡಿದ್ವಿ ಲೂಕನ್ ಸುವಾರ್ತೆಯಲ್ಲಿ 19ನೇ ಅಧ್ಯಾಯದಲ್ಲಿ ನೋಡಿದಂತಹ ಒಂದು ವ್ಯಕ್ತಿ ಯಾರಾಗಿದ್ರಂತಂದ್ರೆ ವಾಸ್ ಅ ಪರ್ಸನ್, ಮ್ಯಾನ್ ವಿತ್ ಪ್ರಾಬ್ಲಮ್. ಸೆಕೆಂಡ್ ಎಕ್ಸಾಂಪಲ್ ಅಥವಾ ಸೆಕೆಂಡ್ ಇಲಸ್ಟ್ರೇಷನ್ ಆರ್ ಸೆಕೆಂಡ್ ಏನಂತಾರೆ ಅದಕ್ಕೆ ಲೈಫ್ ಎಕ್ಸ್ಪೀರಿಯನ್ಸ್ ಆಫ್ ಅ ಪರ್ಸನ್ ಈಸ್ ಎ ವುಮನ್. ಈಗ ಒಬ್ಬ ಸ್ತ್ರೀಯ ಜೀವನದಲ್ಲಿ ಉಂಟಾದಂತ ಸಮಸ್ಯೆ, ಅದರ ಬಗ್ಗೆ ಯೇಸು ಸ್ವಾಮಿಯ ಒಂದು ಯೇಸು ಸ್ವಾಮಿ ಯಾವ ರೀತಿಯಾಗಿ ಆಕೆಯ ಜೀವನದಲ್ಲಿ ಆಕೆಯ ಸಮಸ್ಯೆಗೆ ಪರಿಹಾರ ಕೊಟ್ರು ಅಂತ ಹೇಳಿ ಸ್ವಲ್ಪದಲ್ಲಿ ನೋಡೋಣ. ದಿಸ್ ಆಲ್ಸೋ ಇಸ್ ಎ ವೆರಿ ನೋನ್ ಎಕ್ಸಾಂಪಲ್. ಇದು ಬಹಳ ಎಲ್ಲರಿಗೂ ಪರಿಚಿತವಾದಂಥದ್ದು ಮತ್ತು ನಾನು ಇದನ್ನು ಒಂದೆರಡು ಸಲ ಹೇಳಿರ್ಬೇಕಂತ ನನಗೆ ಅನಿಸ್ತದೆ ಹಿಂದಿನ ಸತ್ಯವೇದ ಅಭ್ಯಾಸದಲ್ಲಿ. ಆದ ಕಾರಣ ಅದನ್ನ ನಾವು ಡಿಟೇಲ್ ಆಗಿ ಟಚ್ ಮಾಡೋದು ಬೇಡ. ಆದ್ರೆ ಈ ಹೊತ್ತು ನಮ್ಮ ಅಭ್ಯಾಸಕ್ಕೆ ಸಂಬಂಧಿಸಿದಂತಹ ದೃಷ್ಟಿಕೋನದಿಂದ ಅಷ್ಟೇ ನೋಡೋಣ. 12 ವರ್ಷಗಳಿಂದ ಆಕೆ ಬಳಲ್ತಾ ಇದ್ದಳು ಅಂತ ಹೇಳಿ ನಮಗ ಕಾಣ್ಬಂತು. ಎಷ್ಟೋ ಸಲ ನಾವು ಇದಕ್ಕೆ ಏನ್ ಹೇಳ್ತೇವೆ ಅಂತಂದ್ರೆ ಕ್ರಾನಿಕ್ ಡಿಸೀಸ್. ಎಷ್ಟೋ ಸಲ ನೀವು ಡಾಕ್ಟರ್ಸ್ ಕಡೆಗೆ ಹೋದ್ರೆ ಅಲ್ಲಿ ಹೇಳ್ತಾರ ಅವ್ರು, ಏನ್ಪಾ ಕ್ರಾನಿಕ್ ಡಿಸೀಸ್ ಐತಲ್ಲ ನಿನ್ಗೆ, ಎಷ್ಟು ವರ್ಷದಿಂದ ನಿನಗೈತಲ್ಲ ಅಂತೇಳಿ ಹೇಳುವುದನ್ನು ನಾವು ಕೇಳಿರ್ಬಹುದು. ಸೊ ದಿಸ್ ವುಮನ್ ಹ್ಯಾಡ್ ಎ ಕ್ರಾನಿಕ್ ಡಿಸೀಸ್. 12 ವರ್ಷಗಳಿಂದ ಆಕೆ ಬಳಲ್ತಾ ಇದ್ದಳು ಅಂತ ಹೇಳಿ ಆಕೆ ಬಗ್ಗೆ ನಾವು ನೋಡ್ತೇವೆ. ಪರಿಹಾರ ಸಿಕ್ಕಿರ್ಲಿಲ್ಲ. ದೇರ್ ವಾಸ್ ನೋ ಸೊಲ್ಯೂಷನ್ ಫೌಂಡ್ ಎನಿವೇರ್. ಆಕೆಯ ವಿಷಯವಾಗಿ ಓದ್ರಿ ಡಿಟೇಲ್ ಆಗಿ. ಅದರ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದ 34 ವಚನದಿಂದ ಮುಂದೆ ಅಲ್ಲಿ ನಿಮ್ಗೆ ಹೆಚ್ಚಾದಂತ ಡೀಟೇಲ್ಸ್ ಸಿಗ್ತವೆ. ಬಹಳಷ್ಟು ಪ್ರಯತ್ನ ಮಾಡಿ ಎಲ್ಲಾ ಕಡೆಗೆ ಹೋದ್ಲು, ಖರ್ಚು ಮಾಡಿದ್ಲು. ಈಗ ಆಕೆ ಏನಾಗಿದ್ದಾಳೆ ಅಂತಂದ್ರೆ ಬಹಳ ನಿರ್ಗತಿಗಳಾದಂತಹ ಒಂದು ಸ್ಥಿತಿಗೆ ಬಂದು ಮುಟ್ಟಿದ್ರು. ಹತಾಶ್ ಅಂತ ಹೇಳ್ತಾರಲ್ಲ, ಹತಾಶಳಾಗಿದ್ರು ಅಂತಂದ್ರೆ ಡೆಸ್ಪರೇಟ್. ಇಂಗ್ಲಿಷ್ ನಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಎಷ್ಟೋ ಸಲ. ಡೆಸ್ಪರೇಟ್ ಆಗಿದ್ದಾನ್ರಿ ಅವನು ಅಂತ ಹೇಳ್ತಾರೆ. ಅಂತಂದ್ರೆ ಹತಾಶನಾಗಿದ್ದಾನೆ, ಅವ್ನಿಗೆ ಏನು ಮಾಡ್ಬೇಕು ಅವ್ನಿಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ. ನಾಟ್ ಫೈಂಡಿಂಗ್ ಎನಿ ವೇ ಔಟ್. ಆ ಸ್ತ್ರೀಯ ಸ್ಥಿತಿ ಆ ರೀತಿಯಾಗಿ ಆಗಿತ್ತು ಅಂತೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಆಗ ಆಕೆ ಏನ್ ಮಾಡಿದ್ಲು ಅಂತಂದ್ರೆ ಶಿ ರಿಮೆಂಬರ್ಡ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತರನ್ನ ಆಕೆ ನೆನೆಸ್ಕೊಂಡ್ಲು. ಯೇಸು ಸ್ವಾಮಿಯವ್ರ ಬಗ್ಗೆ ಕೇಳಿದ್ಲಾಕೆ, ಆಮೇಲೆ ತಿಳ್ಕೊಂಡಿದ್ಲು. ಆದ್ರೆ ಈ ಹೊತ್ತು ಆಕೆಗೆ ಒಂದು ಅವಕಾಶ ಬಂದದೆ. ಆ ಅವಕಾಶ ಏನಂತಂದ್ರೆ ಯೇಸು ಸ್ವಾಮಿಯನ್ನ ಭೇಟಿ ಆಗ್ಬೇಕು, ನನ್ನ ಸಮಸ್ಯೆಯನ್ನ ತಿಳಿಸ್ಬೇಕು, ಅದಕ್ಕೆ ಯೇಸು ಸ್ವಾಮಿ ನನಗೆ ಪರಿಹಾರ ಕೊಡ್ತಾರೆ ಎನ್ನುವಂತಹ ಒಂದು ವಿಶ್ವಾಸದಿಂದ ಆಕೆ ಅಲ್ಲಿ ಬರ್ತಾನೆ. ಬಂದಾಗ ಏನಾಯ್ತು, ಶಿ ಫೇಸ್ಡ್ ಅನದರ್ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ಆಲ್ರೆಡಿ ಶಿ ಇಸ್ ಹ್ಯಾವಿಂಗ್. ಈಗ ಆ ಪ್ರಾಬ್ಲಮ್ ಸೊಲ್ಯೂಷನ್ ಕಂಡುಕೊಡ್ಬೇಕಾದ್ರೂ ಕೂಡ ಒಂದು ದೊಡ್ಡ ಸಮಸ್ಯೆ, ಮತ್ತೊಂದು ಸಮಸ್ಯೆ ಬಂದದ. ಅದೇನಂತಂದ್ರೆ ಜನಜಂಗುಳಿ. ಜನರೆಲ್ಲರೂ ಸುತ್ತುವರೆದಿದ್ದಾರೆ, ಯೇಸು ಸ್ವಾಮಿ ಮಧ್ಯದಲ್ಲಿ ನಡೀತಾ ಇದ್ದಾರೆ. ಇನ್ನ ಯೇಸು ಸ್ವಾಮಿಗೆ ಹೆಂಗ್ ಭೇಟಿ ಆಗ್ಬೇಕು? ಹೌ ಐ ಕ್ಯಾನ್ ಎಕ್ಸ್ಪ್ಲೇನ್ ಮೈ ಪ್ರಾಬ್ಲಮ್, ಮೈ ಕ್ರಾನಿಕ್ ಡಿಸೀಸ್. ಈಗ ನೀವು ಡಾಕ್ಟರ್ಗಳ ಕಡೆಗೆ ಹೋಗ್ತಿರಿಲ್ಲ ಕನ್ಸಲ್ಟೇಷನ್ಗೆ, ಅವಾಗ ಅವರೆಲ್ಲ ಕೇಳ್ತಾರೆ
ಏನಿತ್ತು, ಎಷ್ಟು ವರ್ಷದಿಂದ, ಏನಾಗ್ತಾ ಇದೆ, ವಾಟ್ ಆರ್ ದ ಸಿಂಪ್ಟಮ್ಸ್, ನಿಮ್ಗೆ ಏನ್ ತೊಂದರೆ ಆಗ್ತಾ ಇದೆ, ಎಲ್ಲ ಕೇಳ್ತಾರ ಅವ್ರು. ಈಗ ಯೇಸು ಸ್ವಾಮಿ ಬಳಿಗೆ ಹೋಗಿ ನಾನು ಹೇಗ್ ಹೇಳ್ಬೇಕು? ಯಾಕಂದ್ರೆ ಹೇಳ್ಬೇಕಾದ್ರೆ ಸ್ವಲ್ಪ ಎಂತಾರ ನಿಂದಿರ್ಬೇಕಾಗ್ತದೆ ಅಥವಾ ಹೇಳ್ಬೇಕಾಗ್ತದೆ. ಹ್ಯಾವ್ ಟು ಸ್ಪೀಕ್ ಔಟ್. ಯೇಸು ಸ್ವಾಮಿ ಕೇಳ್ಬೇಕಾಗ್ತದೆ. ಈ ಎಲ್ಲಾ ವಿಷಯಗಳು ಆಕೆ ಮುಂದಿದ್ದು. ಆದ್ರೆ ದೇರ್ ವಾಸ್ ನೋ ಸೊಲ್ಯೂಷನ್ ಅವಾಗ. ಆದ್ರೂ ಕೂಡ ಆಕೆ ಧೈರ್ಯ ಕಳ್ಕೊಳ್ಳಿಲ್ಲ. ಆಕೇನ್ ಮಾಡಿದ್ಲು, ಇಂದು ಯೇಸು ಕರ್ತನು ನಡೀತಾ ಇದ್ದಾನೆ, ನಾನ್ ಭೇಟಿ ಆಗುವುದಂತೂ ಅಸಾಧ್ಯ, ಏನು ಮಾಡ್ಲಿ ಅಂತ ಹೇಳಿ ಆಕೆ ಯೋಚಿಸಿದಾಗ, ನೋಡ್ರಿ ಆಕೆಯ ಒಂದು ಎಫರ್ಟ್ ವಿ ಹ್ಯಾವ್ ಟು ಅಪ್ರಿಶಿಯೇಟ್. ಆಕೆಯ ಒಂದು ಪ್ರಯತ್ನವನ್ನ ನಾವು ಬಹಳಷ್ಟು ಶ್ಲಾಘಿಸ್ಬೇಕು. ಶಿ ಇವನ್ ದೋ ಶಿ ವಾಸ್ ಡೆಸ್ಪರೇಟ್ ಫಾರ್ ಕಪಲ್ ಆಫ್ ಇಯರ್ಸ್, ಬಹಳಷ್ಟು ವರ್ಷಗಳಿಂದ, 12 ವರ್ಷಗಳಿಂದ, ಡಜನ್ ಆಫ್ ಇಯರ್ಸ್ ಅನ್ಬಹುದು, ಆಕೆ ತೊಂದರೆ ಪಡ್ತಾ ಇದ್ರು ಕೂಡ, ಹತಾಶರಾಗಿದ್ರು ಕೂಡ, ಯೇಸು ಸ್ವಾಮಿಯ ಬಳಿಗೆ ಬಂದಾಗ ಶಿ ಡಿಡ್ ನಾಟ್ ಲೂಸ್ ಹರ್ ಕಾನ್ಫಿಡೆನ್ಸ್ ಇನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಇದನ್ನ ನಾವು ತಿಳ್ಕೊಂಡಿರ್ಬೇಕು. ನಾವು ಯೇಸು ಸ್ವಾಮಿಯ ಬಳಿಗೆ ಬರುವಾಗ ಆತನ ಏನಾಗಿದ್ದಾನೆ ಎಂಬಂತ ಒಂದು ಆತ್ಮವಿಶ್ವಾಸವನ್ನ ನಾವು ಕಳ್ಕೊಳ್ಬಾರ್ದು. ಪ್ರಾಬ್ಲಮ್ಸ್ ಬರ್ತವೆ. ನೋಡ್ರಿ, ಈಗ ಆಕೆ ಬಹಳಷ್ಟು ಪ್ರಯತ್ನ ಮಾಡಿ ಈಗ ಬಂದಾಗ ಯೇಸು ಸ್ವಾಮಿಯನ್ನು ಭೇಟಿ ಆಗ್ಬೇಕು, ಹೇಳ್ಬೇಕು, ಸ್ವಸ್ಥತೆಯನ್ನ ಹೊಂದಬೇಕು, ಯೇಸು ಸ್ವಾಮಿ ನನಗೆ ಸಹಾಯ ಮಾಡ್ತಾರೆ ಎಂಬಂತ ವಿಶ್ವಾಸ ಆಕೆಯಲ್ಲಿ ಇದೆ. ಆದರೆ ಭೇಟಿ ಆಗಲಿಕ್ಕೆ ಅವಕಾಶ ಇಲ್ಲ. ದಿಸ್ ವಾಸ್ ದ ಮೇನ್ ಸಿಚುವೇಶನ್. ಆಗ ಆಕೆ ಒಂದೇ ಯೋಚನೆ ಮಾಡ್ತಾಳೆ, ಏನಂತ ಹೇಳಿ, ಯೇಸು ಸ್ವಾಮಿಯವರ ಪಾದಗಳಿಗೆ ಬಿದ್ದು, ಆ ಯೇಸು ಸ್ವಾಮಿಯ ಉಡುಪಿನ ಗೊಂಡೆ, ಅಂದ್ರೆ ಆಗಿನ ಕಾಲದಲ್ಲಿ ಗೊಂಡೆಗಳನ್ನ, ಈಗಿನ ಕಾಲದಲ್ಲಿ ಸಹ ನಾವು ನೋಡ್ತೇವೆ ಎಷ್ಟೋ ಸಲ ಸಾರೀಸ್ ಗಳಿಗೆ ಅವು ಟ್ಯಾಸಲ್ಸ್ ಅಂತ ಹೇಳ್ತಾರಲ್ಲ, ಆ ಗೊಂಡೆಗಳನ್ನ ಅಲ್ಲಿ ನಾವು ಕಾಣ್ತಿದೀವಿ. ಆಗಿನ ಕಾಲದಲ್ಲಿ ಇದ್ದು, ಇವನ್ ಮಹಾಯಾಜಕರು ಸಹ ಆ ಟ್ಯಾಸಲ್ಸ್ ಗಳನ್ನ ಅವ್ರು ಹಾಕಿರ್ತಿದ್ರು ಅವರ ಉಡುಪುಗಳಿಗೆ ಅಂತ ಹೇಳಿ ನಮಗ ಸತ್ಯವೇದದಲ್ಲಿ ಉಲ್ಲೇಖ ಇದೆ. ಯೇಸು ಸ್ವಾಮಿಯ ಉಡುಪಿಗೆ ಆ ಟ್ಯಾಸಲ್ಸ್, ಆ ಗುಂಡೆಗಳ ಏನಂತಾರೆ ಗೊಂಡೆಗಳು ಇದು ಉಡುಪಿನ ಗೊಂಡೆಗಳನ್ನ ಮುಟ್ಟಿದ್ರೆ ಸಾಕು, ನಾನು ಐ ವಿಲ್ ಬಿ ಆಲ್ ರೈಟ್ ಎಂಬಂತ ಒಂದು ಆತ್ಮವಿಶ್ವಾಸ, ನಂಬಿಕೆ, ಯೇಸು ಸ್ವಾಮಿಯ ಮೇಲಿನ ನಂಬಿಕೆಯಿಂದ ಆಕೆ ಏನ್ ಮಾಡ್ಬಿಟ್ಲ ಅಂತಂದ್ರೆ, ಹೋಗಿ ಅಡ್ಡ ಬಿದ್ದು ಬಿಟ್ಲ. ಇರಲ್ಲ, ಮೊನ್ನೆ ದಿವಸ ಬೆಂಗಳೂರಿನಲ್ಲಿ ಏನಾಯ್ತು, ಕಾಲ್ ತುಳಿತಕ್ಕೆ ಸಿಕ್ಕು ಎಷ್ಟೋ ಜನ ಸತ್ತು ಹೋದ್ರು ಅಂತ ಹೇಳಿ. ಈಕೆ ಸ್ಥಿತಿ ಹಾಗೆ ಆಗ್ಬೋದಿತ್ತು. ಒಂದ್ ವೇಳೆ ಹೋಗಿ ಅಡ್ಡ ಬಿದ್ರೆ ಜನ ಆಕಿ ಮೇಲೆ ನಡೆದು ಹೋಗ್ಬೋದಾಗಿತ್ತು. ಆದ್ರೂ ಕೂಡ ಆಕಿ ಕೇರ್ ಮಾಡ್ಲಿಲ್ಲ. ಏನಂತಂದು, ಹೋಗೇ ಬಿಡ್ತೇನೆ ನಾನೀಗ, ಹೋಗಿ ಯೇಸು ಸ್ವಾಮಿ ಉಡುಪಿನ ಗೊಂಡೆಯನ್ನು ಮುಟ್ಟೇ ಬಿಡ್ತೇನೆ, ನಾನು ಆರಾಮ್ ಆಗ್ತೇನೆ ಎನ್ನುವಂತ ಒಂದು 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 ಏನಂತಾರೆ ಗಟ್ಟಿಯಾದಂತಹ ನಂಬಿಕೆ, ದೃಢ ನಂಬಿಕೆಯಿಂದ ಆಕೆ ಯೇಸು ಸ್ವಾಮಿಯ ಬಳಿಗೆ, ಪಾದದ ಬಳಿಗೆ ಬಿದ್ದು ಆ ಉಡುಪಿನ ಗೊಂಡೆಯನ್ನ ಮುಟ್ಟಿಬಿಟ್ಲು. ಆಗ ಯೇಸು ಸ್ವಾಮಿಯಿಂದ ಶಕ್ತಿ ಹೋಯ್ತು ಅಂತ ಹೇಳಿ ಯೇಸು ಸ್ವಾಮಿ ಗೊತ್ತಾಯ್ತಲ್ಲ, ನಿಮ್ಗೆ ಗೊತ್ತದೆ, ಅದನ್ನ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಆಗ ಯೇಸು ಸ್ವಾಮಿ ಕೇಳಿದ್ರು, ಯಾರು ನನ್ನನ್ನು ಮುಟ್ಟಿದ್ರು? ಆಗ ಸುತ್ತಲಿದ್ದಂತ ಶಿಷ್ಯರು, ಜನರು ಹೇಳ್ತಾ ಇದ್ದಾರೆ, ಏನ್ ಸ್ವಾಮಿ ನಿನ್ ಮೇಲೆ ಜನ ಹೀಗೆ ಬೀಳ್ತಾ ಇದ್ದಾರೆ, ಮತ್ ನೀನು ಯಾರು ಮುಟ್ಟಿದ್ರು ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳಿ ಹೇಳುವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರು, ನನ್ನಿಂದ ಶಕ್ತಿ ಹೋಯ್ತು ಅಂತ ಹೇಳಿ ಯೇಸು ಸ್ವಾಮಿಯಲ್ಲಿ ಹೇಳಿದಾಗ, ಆ ಸ್ತ್ರೀ ಆಕೆ ಸುಮ್ಮನೆ ಕುಳಿತುಕೊಳ್ಳಿಲ್ಲ. ಶಿ ರೆಸ್ಪಾಂಡೆಡ್ ಟು ದ ವಾಯ್ಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿಯ ಮಾತಿಗೆ ಆಕೆ ರೆಸ್ಪಾನ್ಸ್ ಕೊಡ್ತಾಳೆ, ಪ್ರತಿಕ್ರಿಯೆ ಕೊಡ್ತಾಳೆ. ಇಮಿಡಿಯೇಟ್ಲಿ ಶಿ ಸೆಡ್, ಎಸ್ ಸ್ವಾಮಿ, ನಾನೇ ಮುಟ್ಟಿದ್ದೇನೆ, ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ, ನೀನು ನನಗೆ ಸಹಾಯ ಮಾಡಿದ್ದಿ, ನನಗೆ ಸ್ವಸ್ಥತೆಯನ್ನ ಕೊಟ್ಟಿದ್ದಿ, ಕ್ರಾನಿಕ್ ಡಿಸೀಸ್ ತೆಗೆದು ಹಾಕಿದ್ದಿ ಸ್ವಾಮಿ ಅಂತ ಹೇಳಿ ಆಕೆ ಹೇಳಿ ಯೇಸು ಸ್ವಾಮಿಗೆ ಉಪಕಾರ ಹೇಳುವಂತಹ ಒಂದು ಸನ್ನಿವೇಶವನ್ನ ನಾವು ನೋಡುವಾಗ, ಯೇಸು ಸ್ವಾಮಿ ಯಾವ ರೀತಿಯಾಗಿ ಆಕೆಗೆ ಲಭ್ಯರಾದರು ಎಂಬುದನ್ನ ನಾವು ತಿಳ್ಕೊಳ್ಬೇಕು. He was available to a woman who had chronic disease for a dozen of years. 12 ವರ್ಷಗಳಿಂದ ತೊಂದರೆ ಪಡ್ತಾ ಇರತಕ್ಕಂತಹ ಸ್ತ್ರೀಗೆ ಆ ಹೊತ್ತು ಒಂದು ಸಂಭ್ರಮದ ಒಂದು ದಿವಸ ಅಂತ ಹೇಳಿ ಹೇಳಬಹುದು. Because she had got rid of her problem. She was so happy, and that was the reason was the Lord Jesus Christ. ಯೇಸು ಸ್ವಾಮಿ ಆಕೆಯ ಪರಿಹಾರವಾಗಿ ಅಲ್ಲಿ ಕಂಡು ಬರ್ತಾನೆ. ಆಕೆಯ ಸಮಸ್ಯೆಗೆ ಯೇಸು ಸ್ವಾಮಿ ಉತ್ತರ ಕೊಡ್ತಾನೆ. ಯೇಸು ಸ್ವಾಮಿ ಆಕೆಯನ್ನ ಸ್ವಸ್ಥ ಮಾಡ್ತಾನೆ. ಆಕೆಯ ಜೀವನದಲ್ಲಿ ಒಂದು ಸ್ಫೂರ್ತಿಯನ್ನ ತಂದು ಕೊಡ್ತಾನೆ.
ಆಕೆಗೆ ಜೀವಿಸುವುದಕ್ಕೆ ಒಂದು ಹುರುಪನ್ನ ಆಕೆಯ ಜೀವನದಲ್ಲಿ ತಂದು ಕೊಡ್ತಾನೆ ಎಂಬುದಾಗಿ ಯೇಸು ಸ್ವಾಮಿಯ ಒಂದು ವೈಶಿಷ್ಟ್ಯವನ್ನು ಈ ದಿವಸಗಳಲ್ಲಿ ನಾವು ಕಂಡುಕೊಳ್ತೇವೆ. ಆಕೆ ಯೇಸು ಸ್ವಾಮಿ ಉಡುಪಿನ ಗೊಂಡಿಯನ್ನ ನಂಬಿಕೆಯಿಂದ ಮುಟ್ಟಿದಾಗ ಆಕೆ ಸ್ವಸ್ಥತೆ ಹೊಂದಿ ಕೃತಾರ್ಥಳಾದಳು. ಶಿ ವಾಸ್ ಸಕ್ಸಸ್ಫುಲ್ ಇನ್ ಹರ್ ಎಫರ್ಟ್. ಆಕೆ ಯೇಸು ಸ್ವಾಮಿ ನನಗೆ ಲಭ್ಯನಾಗಿದ್ದಾನೆ, ಇದರ ಒಂದು ಅವಕಾಶ ನಾನು ಬಿಡಬಾರ್ದು, ಐ ಶುಡ್ ನಾಟ್ ಲೂಸ್ ದಿಸ್ ಅಪರ್ಚುನಿಟಿ ಎಂಬಂತಹ ಒಂದು ದೃಢ ಸಂಕಲ್ಪದಿಂದ ಆ ಪ್ರಯತ್ನವನ್ನ ಮಾಡಿ ಜಯವನ್ನ ಸಾಧಿಸಿದಳು, ಕೃತಾರ್ಥಳಾದಳು ಅಂತ ಹೇಳಿ ನಾವು ಈ ಭಾಗದಲ್ಲಿ ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಈ ರೀತಿಯಾಗಿ ಯೇಸು ಸ್ವಾಮಿ ಯಾವಾಗಲೂ ತನ್ನನ್ನ ಅರಸುವವರನ್ನ ಅಂದ್ರೆ ಹುಡುಕುವವರನ್ನ ನಿರಾಶೆಗೊಳಿಸುವುದಿಲ್ಲ. ನೀವು ಓದ್ರಿ, ಹೊಸ ಸುವಾರ್ತೆಗಳಲ್ಲಿ ಓದಿದಾಗ ನಿಮಗೆ ಸ್ಪಷ್ಟವಾಗಿ ಕಂಡು ಬರ್ತದೆ ಯಾವ ರೀತಿಯಾಗಿ ಯೇಸು ಸ್ವಾಮಿಯನ್ನ ಹುಡುಕಿಕೊಂಡು ಬಂದಂತಹ ಜನರು ನಿರಾಶೆಗೊಳ್ಳದೆ ಅವರು ಯಾವಾಗಲೂ ಯೇಸು ಸ್ವಾಮಿಯನ್ನ ಕೊಂಡಾಡುವಂತಹ ವ್ಯಕ್ತಿಗಳಾಗಿ ಹೋಗ್ತಾ ಇದ್ರು ಎಂಬುದನ್ನ ನಾವು ಸುವಾರ್ತೆಗಳಲ್ಲಿ ಸತ್ಯವೇದದಲ್ಲಿ ನಾವು ಕಂಡುಕೊಳ್ತೇವೆ. ಅವರಿಗೆ ತನ್ನನ್ನ ತೋರಿಸ್ಕೊಳ್ತಾ ಇದ್ದ ಯೇಸು ಸ್ವಾಮಿ. ಹಿ ವಾಸ್ ಆಲ್ವೇಸ್ ಅವೈಲೇಬಲ್ ಟು ದೆಮ್. ಆತನು ಅಪಾಯಿಂಟ್ಮೆಂಟ್ ತಗೊಂಡು ಬರ್ರಿ ಅಂತೇಳಿ ಎಂದಿಗೂ ಯಾರಿಗೂ ಹೇಳಲಿಲ್ಲ ತನ್ನ ಜೀವನದಲ್ಲಿ. ಎಲ್ಲೇ ಬರ್ಲಿ, ನೀವು ನಡೆಯುತ್ತಾ ಇದ್ದಾಗ ಬರ್ರಿ, ಕುಂತಾಗ ಬರಲ್ದಿದ್ದಾಗ ಬರ್ರಿ, ನಾನು ನಿಮ್ನ ಸ್ವಸ್ಥ ಮಾಡ್ತೇನೆ, ನಾನು ನಿಮಗೆ ಸಹಾಯ ಮಾಡ್ತೇನೆ, ನಿಮಗೆ ಮಾರ್ಗದರ್ಶನ ಕೊಡ್ತೇನೆ, ನಿಮಗೆ ಸಮಾಧಾನ ಕೊಡ್ತೇನೆ, ನಿಮ್ಗೆ ನನ್ನ ಶಾಂತಿಯನ್ನು ಕೊಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದನ್ನ ನಾವು ನೆನಪು ಮಾಡಿಕೊಳ್ಬಹುದು. ಯೋಹಾನ್ ಸುವಾರ್ತೆಯಲ್ಲಿ ನಮಗೆ ಅವೆಲ್ಲ ಸಿಗ್ತವೆ. ಯಾರಿಗೂ ಆತನು ನಿರಾಶೆಗೊಳಿಸಲಿಲ್ಲ, ಅವರಿಗೆ ತನ್ನನ್ನು ತೋರಿಸಿಕೊಂಡು ಬೇಕಾದ ಸೂಕ್ತ ಪರಿಹಾರವನ್ನು ಕೊಡ್ತಾ ಇದ್ದ. ದ ರೈಟ್ ರೆಮಿಡಿ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಯೂಸ್ ಟು ಗಿವ್ ದಮ್. ವಿಚಾರ ಮಾಡಿ ನೋಡ್ರಿ, ಯಾರು ಯೇಸು ಸ್ವಾಮಿ ಬಳಿಗೆ ಬಂದಾಗ ದೇ ನೆವರ್ ವೆಂಟ್ ಬ್ಯಾಕ್ ಹೋಮ್ ಏನಂತಾರೆ ಅದಕ್ಕೆ, ಡಿಸಪಾಯಿಂಟೆಡ್. ಒಬ್ಬ ಇದ್ದಾನೆ, ರಿಚ್ ಯಂಗ್ ರೂಲರ್ ಇದ್ದಾನೆ, ಬಿಕಾಸ್ ಹಿ ಡಿಡ್ ನಾಟ್ ಒಬೇ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಆದ್ರೆ ಯೇಸು ಸ್ವಾಮಿಗೆ ಯಾರು ವಿಧೇಯರಾಗಿ ನಂಬಿ ವಿಧೇಯರಾದವರಿಗೆ ಯಾವಾಗ್ಲೂ ಆಶೀರ್ವಾದ ಸಿಕ್ತು. ಆದ್ರೆ ಆ ರಿಚ್ ಯಂಗ್ ರೂಲರ್ ಹಾಗೆ ಮಾಡ್ಲಿಲ್ಲ. ಯವನಸ್ಥ ಶ್ರೀಮಂತ ಆತನ ಯೇಸು ಸ್ವಾಮಿಗೆ ಬಂದು ನಾನು ನಿತ್ಯ ಜೀವನ ಪಡಿಬೇಕಾದ್ರೆ ಏನು ಮಾಡಬೇಕು ಎಂಬುದಾಗಿ ಕೇಳಿದಂತಹ ವ್ಯಕ್ತಿ ನಿತ್ಯ ಜೀವನ ಪಡೆದೇ ಹೋದ. ಅದಕ್ಕೆ ಕಾರಣ ಯೇಸು ಸ್ವಾಮಿ ಅಲ್ಲ, ಆದ್ರೆ ಅವನ ಅವಿಧೇಯತೆ ಎಂಬುದನ್ನು ನಾವು ನೆನಪಿಟ್ಕೊಳ್ಬೇಕು. ಆದ್ರೆ ಯಾರು ನಂಬಿದ್ರು, ಯಾರು ವಿಧೇಯರಾದ್ರು, ಅವರು ಖಂಡಿತವಾಗಿ ಯೇಸು ಸ್ವಾಮಿಯಿಂದ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಂಡೇ ಹೋದ್ರು ಅಂತ ಹೇಳಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಇಬ್ರಿಯರ ಗ್ರಂಥ 13ನೇ ಅಧ್ಯಾಯ 8ನೇ ವಚನದಲ್ಲಿ ಒಂದು ಮಾತು ಹೇಳಲ್ಪಟ್ಟಿದೆ. ಏನಂತ ಹೇಳಿ, ಈ ಭೂಮಿ ಆಕಾಶವು ನಾಶವಾದರೂ ಯೇಸು ಇರುವನು ಎಂಬುದಾಗಿ. ಭೂಮಿ ಆಶೆಗಳು ನಾಶ ಆಗ್ಬಹುದು, ಆದ್ರೆ ಯೇಸು ಸ್ವಾಮಿ ಎಂದಿಗೂ ಇರ್ತಾನೆ ಎಂಬಂತ ಸುಂದರವಾದಂತ ಸತ್ಯವನ್ನ ಇವತ್ತು ನಾವು ನೋಡುವಾಗ, ಆಗಿನ ಕಾಲದಲ್ಲಿ ಇದ್ದಂತಹ, ಅಂದ್ರೆ 2000 ವರ್ಷಗಳ ಹಿಂದೆ, 2025 ವರ್ಷಗಳ ಹಿಂದೆ ಇದ್ದಂತಹ ಯೇಸು ಸ್ವಾಮಿ ಈ ದಿವಸವೂ ಸಹ ಹಾಗೆ ಇದ್ದಾನೆ. ನಾವೇನ್ ಮಾಡ್ಬೇಕು ಎನ್ನುವಂಥದ್ದನ್ನ ಈ ವ್ಯಕ್ತಿಗಳ ಅನುಭವದಿಂದ ನಾವು ತಿಳ್ಕೊಳ್ಬೇಕು. ಜಕ್ಕಾಯ ಏನ್ ಮಾಡ್ದ, ಈ ಸ್ತ್ರೀ ಏನ್ ಮಾಡಿದ್ರು, ನಾ ರಿಪೀಟ್ ಮಾಡೋದಿಲ್ಲ, ನೀವು ನೆನಪು ಮಾಡಿಕೊಡ್ರಿ. ಹೀಗೆ ನಾವು ಮಾಡುವಾಗ ನಮ್ಮ ಸಮಸ್ಯೆಗಳಿಗೆ ಖಂಡಿತವಾಗಿ ಯೇಸು ಸ್ವಾಮಿ ಸ್ಪಂದಿಸ್ತಾನೆ. ಈ ಆಲ್ವೇಸ್ ಏನಂತಾರೆ ಅದಕ್ಕೆ, ಅದಕ್ಕೆ ಪರಿಹಾರವನ್ನು ಕೊಡ್ತಾನೆ. ಅದನ್ನ ಆತನ ತಿಳ್ಕೊಂಡು ನಮಗೆ ಬೇಕಾದಂತಹ ಒಂದು ಪರಿಹಾರವನ್ನ ಖಂಡಿತವಾಗಿ ಕೊಡ್ತಾನೆ. ಯೇಸು ಸ್ವಾಮಿ ಯಾವಾಗಲೂ ನಿನ್ನೆ ಇದ್ದಂತೆ ಇವತ್ತು ಇದ್ದಾನೆ. ಆತನಲ್ಲಿ ಯಾವ ಬದಲಾವಣೆ ಆಗಿಲ್ಲ. ಒಂದ್ ವೇಳೆ ಇವತ್ತು ಇಲ್ಲಿವರೆಗೆ ನೀವು ಯೇಸು ಸ್ವಾಮಿಯನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸ್ಕೊಳ್ಳದೆ ಇದ್ರೆ, ಇದೇ ಒಂದು ಅವಕಾಶ, ಅದನ್ನ ಮಾಡ್ರಿ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಾದ್ಮೇಲೆ ನಮ್ಗೆ ಈ ಲೋಕದ ಎಲ್ಲಾ ವಿಷಯಗಳ ಒಂದು ಆಶೀರ್ವಾದದ ಅನುಭವ ಸಿಗ್ತದೆ. ಅದಿಲ್ಲ ಅಂತಂದ್ರೆ ಈ ಲೋಕದ ವಿಷಯಗಳು ಎಷ್ಟೇ ಇದ್ರು, ಜಕ್ಕಾಯನು ಸುಂಕದ ಗುತ್ತಿಗಾರರಲ್ಲಿ ಮುಖ್ಯಸ್ಥ, ಎಲ್ಲಾ ಇತ್ತು, ಆಸ್ತಿ ಇತ್ತು, ಹಣ ಇತ್ತು, ಎಲ್ಲ ಇದ್ರು ಕೂಡ ಅವನಲ್ಲಿ ಸಮಾಧಾನ ಶಾಂತಿ ಇರಲಿಲ್ಲ. ಯೇಸು ಸ್ವಾಮಿಯನ್ನು ಹುಡ್ಕೊಂತ ಬಂದ, ಅದನ್ನ ಪಡ್ಕೊಂಡ, ರಕ್ಷಣೆ ಹೊಂದಿದ, ಲೋಕ ರಕ್ಷಕನ ಒಂದು ಸಂದೇಶವನ್ನ ಸಾರುವಂತಹ ಒಂದು ಸಾಧನವಾಗಿ ಅಲ್ಲಿ ಉಪಯೋಗಿಸಲ್ಪಟ್ಟ. ಫಸ್ಟ್ ಆಫ್ ಆಲ್
ಯೇಸು ಸ್ವಾಮಿಯನ್ನ ಕಂಡುಕೊಳ್ಬೇಕಾದದ್ದು ನಮ್ಮ ಜೀವನದಲ್ಲಿ ಪಶ್ಚಾತ್ತಾಪಪಟ್ಟು ಯೇಸು ಸ್ವಾಮಿ ನನಗೋಸ್ಕರವಾಗಿ ಆ ಶಿಲ್ಬೆ ಕಂಬವನ್ನು ಏರ್ದ, ನನಗೋಸ್ಕರವಾಗಿ ತನ್ನ ಶಿಕ್ಷೆಯನ್ನ ತಾಳಿದ. ನಾನು ಇವತ್ತು ಆ ಶಿಕ್ಷೆಯಿಂದ ಬಿಡುಗಡೆ ಹೊಂದಿದ್ದೇನೆ. ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ನಾನು ದೇವರ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ. ನನ್ನ ಜೀವನ ಹೊಸ ಜೀವನವಾಗಿದೆ, ನೂತನ ಸೃಷ್ಟಿಯಾಗಿದ್ದೇನೆ ಎಂಬ ಅನುಭವದಿಂದ ನಾವು ಜೀವಿಸಬೇಕಾದದ್ದು ಬಹಳ ಅವಶ್ಯ. ಯೇಸು ಸ್ವಾಮಿ ಯಾವಾಗಲೂ ನಮಗೆ ಲಭ್ಯನಾಗಿದ್ದಾನೆ. ಆತನ ಬಳಿಗೆ ಯಾವಾಗಲೂ ಹೋಗ್ಲಿಕ್ಕೆ ನಮಗೆ ಅವಕಾಶ ಸಿಗ್ತದೆ. ಯಾವಾಗ ನಾವು ಆತನನ್ನ ತಿಳ್ಕೊಂಡು ಆತನ ಬಳಿಗೆ ಹೋಗುವಾಗ. ತಿಳ್ಕೊಳ್ಳದೆ ಹೋದ್ರೆ ನಮಗ ಅದರ ಅರ್ಥ ಆಗ್ಲಿಕ್ಕಿಲ್ಲ. ಆದ್ರೆ ತಿಳ್ಕೊಂಡು ಹೋಗುವಾಗ ಅದರ ಅನುಭವನೇ ಬೇರೆ ಇರ್ತದೆ ಎಂಬುದನ್ನ ಇವತ್ತಿನ ಅಭ್ಯಾಸ ನಮಗೆ ತಿಳಿಸಿ ಕೊಟ್ಟದೆ. ಆದ ಕಾರಣ ಹೀಗೆ ಆತನು ರಕ್ಷಣೆ ಕೊಡುವಂತ ಆ ಯೇಸು ಸ್ವಾಮಿಯಾಗಿದ್ದಾನೆ. ಲಭ್ಯನಾದಂತ ಯೇಸು ಸ್ವಾಮಿಯಾಗಿದ್ದಾನೆ. ಪರಲೋಕ ರಾಜ್ಯದ ಒಂದು ಬಾಧ್ಯತೆಯನ್ನ ಕೊಡುವಂತಹ ಯೇಸು ಸ್ವಾಮಿ ನಮ್ಮ ರಕ್ಷಕನಾಗಿದ್ದಾನೆ. ಆದ ಕಾರಣ ಆತನ ವಿಷಯವಾಗಿ ಹೆಚ್ಚೆಚ್ಚಾಗಿ ನಾವು ತಿಳ್ಕೊಂಡು ಆತನ ಘನ ಮಾನ ಮಹಿಮೆಗಾಗಿ ನಾವು ಜೀವಿಸುತ್ತಾ ಇನ್ನು ಅನೇಕರನ್ನ ಯೇಸು ಸ್ವಾಮಿಯ ಬಳಿಗೆ ತರುತ್ತಾ ಇನ್ನು ಹೆಚ್ಚಿನ ಆತ್ಮವಿಶ್ವಾಸದಿಂದ ಈ ಲೋಕದಲ್ಲಿ ನಾವು ಜೀವಿಸುತ್ತಾ ನಮ್ಮ ಸಮಸ್ಯೆಗಳಿಗೆ ಲಭ್ಯನಾಗಿರುವ ಯೇಸು ಸ್ವಾಮಿಯ ಬಳಿಗೆ ಬಂದು ಪರಿಹಾರವನ್ನ ಪಡ್ಕೊಂಡು ಆತನಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತಾ ಆತನನ್ನ ಗೌರವಿಸಿ ಘನಪಡಿಸುತ್ತಾ ಮುಂದೆ ಹೋಗುವುದಕ್ಕಾಗಿ ದೇವರು ನಮ್ಮೆಲ್ಲರಿಗೆ ತನ್ನ ಸಹಾಯವನ್ನು ನೀಡಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.